ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಆನಂದಾಮೃತ ರೂಪಾಯ ಸನ್ಮಾತ್ರಾಯ ಮಹಾತ್ಮನೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪವರಾದ ಶ್ರೀ ಶಂಕರಲಿಂಗ ಭಗವಾನರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದಿನ ಸತ್ಸಂಗ ಕಾರ್ಯಕ್ರಮವನ್ನು ಆರಂಭಿಸೋಣ. ಎಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಶ್ರೀಮತಿ ವಿದ್ಯಾ ಮತ್ತು ಕುಮಾರಿ ಲಕ್ಷ್ಮಿಯವರಿಂದ ಒಂದು ಪ್ರಾರ್ಥನೆ. ಬ್ರಹ್ಮ ಚೈತನ್ಯ ಗುರುವೇ ಬಂದೇನೋ ನಿನ್ನ ಚರಣಕ್ಕೆ ಶಿರವಾಗಿ. ಬ್ರಹ್ಮ ಚೈತನ್ಯ ಗುರುವೇ ಬಂದೇನೋ ನಿನ್ನ ಚರಣಕ್ಕೆ ಶಿರವಾಗಿ. ಮನವೆಂಬೋ ಮಂಟಪ ತನುವೆಂಬೋ ಶ್ರೀಗಂಧ, ಮನವೆಂಬೋ ಮಂಟಪ ತನುವೆಂಬೋ ಶ್ರೀಗಂಧ, ಹೃದಯ ಕಮಲ ಪುಷ್ಪ, ಹೃದಯ ಕಮಲ ಪುಷ್ಪ, ಹೃದಯ ಕಮಲ ಪುಷ್ಪದಿಂದ ಪೂಜಿಪೆ ನಿನ್ನ. ಬ್ರಹ್ಮ ಚೈತನ್ಯ ಗುರುವೇ ಬಂದೇನೋ ನಿನ್ನ ಚರಣಕ್ಕೆ ಶಿರವಾಗಿ. ಮಾರುತಿ ಅವತಾರ ಮಾಡಿದೆ ಜಗದೋದ್ಧಾರ, ಮಾರುತಿ ಅವತಾರ ಮಾಡಿದೆ ಜಗದೋದ್ಧಾರ. ರಾಮನಾಮದ ಮಹಿಮೆ, ರಾಮನಾಮದ ಮಹಿಮೆ, ರಾಮನಾಮದ ಮಹಿಮೆ ಧರೆಗೆ ಸರಿದದಿದ. ಬ್ರಹ್ಮ ಚೈತನ್ಯ ಗುರುವೇ ಬಂದೇನೋ ನಿನ್ನ ಚರಣಕ್ಕೆ ಶಿರವಾಗಿ. ಅನ್ನ ಅಕ್ಷಯ ಮಾಡಿ ಬಂದ ಭಕ್ತರಿಗುಣಿಸಿ, ಅನ್ನ ಅಕ್ಷಯ ಮಾಡಿ ಬಂದ ಭಕ್ತರಿಗುಣಿಸಿ, ಗೋಂದಾವಲಿಯ ಪರ, ಗೋಂದಾವಲಿಯ ಪರ, ಗೋಂದಾವಲಿಯ ಪರ ಬ್ರಹ್ಮವೆಂದೆನಿಸಿದೆ. ಬ್ರಹ್ಮ ಚೈತನ್ಯ ಗುರುವೇ ಬಂದೇನೋ ನಿನ್ನ ಚರಣಕ್ಕೆ ಶಿರವಾಗಿ. ಬ್ರಹ್ಮ ಚೈತನ್ಯ ಗುರುವೇ ಬಂದೇನೋ ನಿನ್ನ ಚರಣಕ್ಕೆ ಶಿರವಾಗಿ, ಚರಣಕ್ಕೆ ಶಿರವಾಗಿ, ಚರಣಕ್ಕೆ ಶಿರವಾಗಿ. ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು ಬ್ರಹ್ಮಚೈತನ್ಯರ ಮೇಲೆ ಹಾಡು. ಬ್ರಹ್ಮಚೈತನ್ಯರ ಚರಣಕ್ಕೆ ಶಿರಭಾಗೋಣ ಅಂತ ಹೇಳ್ತಾ ಶ್ರೀಮತಿ ವಿದ್ಯಾ ಮತ್ತು ಕುಮಾರಿ ಲಕ್ಷ್ಮಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ. ಲಲಿತವಹ ಕನ್ನಡದ ನುಡಿಯಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ. ಸಂಸ್ಕೃತದಲ್ಲಿ ಇನ್ನೇನು, ಪ್ರಸ್ತುತ ಇಂಗ್ಲೀಷ್ನಲ್ಲೂ ಇನ್ನೇನು ಅಂತ ಹೇಳ್ಬೋದು. ಹೀಗೆ ಕನ್ನಡ ನುಡಿಯ ಹಿರಿಮೆಯನ್ನು 17ನೇ ಶತಮಾನದಲ್ಲೇ ಸಾರಿದ ಮಹಾನ್ ಕವಿ ಮಹಾಲಿಂಗರಂಗ ನಿಜ ಜೀವನದ ಅನುಪಮ ಉಪಮೆಗಳಿಂದ ಕೂಡಿದ ಷಟ್ಪದಿಗಳ ಮೂಲಕ ಮಹಾಲಿಂಗರಂಗ ಕವಿಯು ತನ್ನ ಅನುಭವಾಮೃತ ಕೃತಿಯಲ್ಲಿ ನಮ್ಮ ಆದಿಶಂಕರರ ಅದ್ವೈತ ತತ್ವವನ್ನು ಪ್ರಸ್ತುತಪಡಿಸಿರುವ ಬಗೆ ಅನನ್ಯವಾಗಿದೆ. ಅದ್ವೈತ ಸಿದ್ಧಾಂತವನ್ನು ಸರಳವಾಗಿ ಕನ್ನಡ ಭಾಷೆಯಲ್ಲಿ ಬೋಧಿಸುವ ಇವರ ಅನುಭವಾಮೃತ ಪ್ರಸಿದ್ಧಿ ಪಡೆದಿದೆ. ಈ ಕೃತಿಯು ಕನ್ನಡದ ಶ್ರೇಷ್ಠ ಕೃತಿಗಳಲ್ಲಿ ಒಂದಾಗಿದೆ. ಇಂತಹ ಒಂದು ಅದ್ಭುತ ಕೃತಿಯಾದ ಅನುಭವಾಮೃತದ ಕುರಿತ ಪ್ರಸ್ತುತಿಯನ್ನು ನಮ್ಮೊಂದಿಗೆ ಶ್ರೀಯುತ ಗೋಪಾಲಕೃಷ್ಣ ಜೋಯಿಸ್ರವರು ಇಂದು ಹಂಚಿಕೊಳ್ಳುವರು. ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದವರು. ಭರಮಸಾಗರದ ಹುಲ್ಲೂರು ರಂಗನಾಥ ಜೋಯಿಸ್ ಮತ್ತು ಸಾವಿತ್ರಮ್ಮ ದಂಪತಿಯ 4ನೇ ಮಗನಾಗಿದ್ದು ತಮ್ಮ ವಿದ್ಯಾಭ್ಯಾಸವನ್ನು ಚಿತ್ರದುರ್ಗದಲ್ಲೇ ಮುಗಿಸಿದ್ದಾರೆ. BSc B.Ed ಮುಗಿಸಿ ಸುಮಾರು 3 ದಶಕಕ್ಕೂ ಹೆಚ್ಚು ಕಾಲ ಶಿಕ್ಷಕರಾಗಿ ವಿದ್ಯಾಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನ ಹೆಸರಾಂತ ಜೈನ್ ಶಿಕ್ಷಣ ಸಮೂಹ ಸಂಸ್ಥೆ JGIಯ ಅಂಗಸಂಸ್ಥೆಯಾದ ಕನಕಪುರದ ಬಳಿಯ ಜಕ್ಕಸಂದ್ರದ ಜೈನ್ ವಿದ್ಯಾನಿಕೇತನ ಎಂಬ ಶಾಲೆಯಲ್ಲಿ 25 ವರ್ಷಗಳ ಕಾಲ ಗಣಿತ
ಗಣಿತಶಾಸ್ತ್ರದಲ್ಲಿ ಶಿಕ್ಷಕನಾಗಿ HOD ಆಫ್ ಮ್ಯಾಥಮೆಟಿಕ್ಸ್, ಪ್ರಾಂಶುಪಾಲರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದು ಪ್ರಸ್ತುತ ಇವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಇವರು ಇಂದು ನಮ್ಮ ಸತ್ಸಂಗದಲ್ಲಿ ಬಂದಿರುವುದು ಬಹಳ ಸಂತಸದ ವಿಚಾರ. ಅವರಿಗೆ ನನ್ನ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಸರ್, ತಮ್ಮ ಪ್ರಸ್ತುತಿಯನ್ನು ಆರಂಭಿಸಬೇಕಾಗಿ ಎಲ್ಲರ ಪರವಾಗಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಿರಂಜನಂ ನಿರ್ಮಲಬೋಧಮವ್ಯಯಂ ಆನಂದ ಸಿಂಧುಂ ಸುಜನೈಕ ಬಾಂಧವಂ ಸನಾತನಂ ಶಾಶ್ವತಮಾಧಿಕಾರಣಂ ಸ್ಮರಾಮಿ ಶ್ರೀ ಶಂಕರಲಿಂಗ ಸದ್ಗುರು. ಆತ್ಮೀಯ ಗುರುಬಂಧುಗಳೇ, ಶ್ರೀ ಶಂಕರಲಿಂಗ ಸತ್ಸಂಗ ಎಂಬ ಅಂತರ್ಜಾಲ ವೇದಿಕೆಯಲ್ಲಿ 2ನೇ ಬಾರಿಗೆ ನನಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ಗುರುನಾಥನ ಕೃಪೆಯೆಂದೇ ತಿಳಿಯುತ್ತೇನೆ. ಕಳೆದ ಬಾರಿ ಕವಿ ಕುಮಾರವ್ಯಾಸ ಮತ್ತು ಆತನ ಕರ್ನಾಟ ಭಾರತ ಕಥಾಮಂಜರಿಯ ಬಗ್ಗೆ ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದೆ. ಈ ದಿನದ ಈ ಸತ್ಸಂಗದಲ್ಲಿ ಮಹಲಿಂಗರಂಗ ಕವಿಯ ಅನುಭವಾಮೃತ ಕಾವ್ಯದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ. ಮಹಲಿಂಗರಂಗ ಅಪ್ಪಟ ಕನ್ನಡ ಮನಸ್ಸಿನ ಕನ್ನಡತನದ ಕವಿ. ಸುಲಭವಾಗಿ ಗ್ರಹಿಸಬಹುದಾದ ಉಪಮೆ ಮತ್ತು ಉಪಮಾನಗಳೊಂದಿಗೆ ಕವಿಯು ಹೇಳುವ ಕನ್ನಡದ ಸರಳ ಸುಬಗ ರೀತಿಯಲ್ಲಿ ತನ್ನೊಳಗೆ ತಾನು ತಿಳಿಯುವ ಪರಿಗೆ ಈತನ ಕಾವ್ಯದ ತಿರುಳು. ಅಪ್ಪ ಅವರಿಗೆ ಕುಮಾರವ್ಯಾಸ ಭಾರತದಂತೆ ಮಹಲಿಂಗರಂಗರ ಅನುಭವಾಮೃತವು ಬಹಳ ಪ್ರೀತಿ ಪಾತ್ರವಾದ ಗ್ರಂಥವಾಗಿತ್ತು. ಚಿಕ್ಕಂದಿನಲ್ಲಿಯೇ ಅವರು ಈ ಗ್ರಂಥವನ್ನು ಅಭ್ಯಾಸ ಮಾಡಿದ್ರು. ಭಕ್ತರ ಬೋಧೆಯ ಕಾಲದಲ್ಲಿ ಈ ಗ್ರಂಥದ ಪದ್ಯಗಳನ್ನು ಹೇಳ್ತಾ ಇದ್ರು ಅಂತ ಅವರನ್ನ ಹತ್ತಿರದಿಂದ ಕಂಡಿದ್ದಂತಹ ಭಕ್ತರು ಹೇಳ್ತಾ ಇದ್ರು. 17ನೇ ಶತಮಾನದ ಕೊನೆಯ ಭಾಗದಲ್ಲಿ ಜೀವಿಸಿದ್ದ ಮಹಲಿಂಗರಂಗ ಕವಿಯು ಅನುಭವಾಮೃತವು ಕನ್ನಡದಲ್ಲಿ ಬಂದ ಅದ್ವೈತ ದರ್ಶನದ ಅನುಪಮ ಕಾವ್ಯ. ಅದ್ವೈತ ವೇದಾಂತ ದರ್ಶನವನ್ನು ಕಾವ್ಯದ ಮೂಲಕ ಸಾಕಾರಗೊಳಿಸಿದ ಅನುಭವಾಮೃತವು ಸಾಧಕರಿಗೂ ಮುಮುಕ್ಷುಗಳಿಗೂ ಮಾರ್ಗದರ್ಶಿಯಾಗಿದೆ. ಮಹಲಿಂಗರಂಗ ಆಧ್ಯಾತ್ಮಿಕ ಪರಂಪರೆಯಲ್ಲಿ ತನ್ನದಾಗಿಸಿಕೊಂಡ ವಿಶಿಷ್ಟ ಕವಿ. ಗುರು ಸಹಜಾನಂದರ ಮಾರ್ಗದರ್ಶನದಲ್ಲಿ ತನ್ನ ಆರಾಧ್ಯ ದೇವತೆಯಾದ ಶ್ರೀಶೈಲ ಮಲ್ಲಿಕಾರ್ಜುನನ್ನು ಆರಾಧಿಸಿ ತತ್ವ ದರ್ಶನವನ್ನು ಪಡೆದ ಕವಿ. ಈ ಕವಿಯು ಅದ್ವೈತವನ್ನು ಅನುಷ್ಠಾನ ಮಾಡಿಕೊಂಡಿದ್ದಾನೆ. ಅನುಭವಾಮೃತ ಕೃತಿಯು ವಿದ್ವಜ್ಜನರ ಮನ್ನಣೆಗೆ ಪಾತ್ರವಾಗಿರುವಂತೆ ಸಾಮಾನ್ಯರಿಗೂ ಅದ್ವೈತ ದರ್ಶನವನ್ನು ನೀಡುವ ಕಾವ್ಯ. ವೇದಾಂತವು ಕೇವಲ ಶಾಸ್ತ್ರವಾಗಿರದೆ ಅನುಭವದ ವಿದ್ಯುಕ್ತ ಅಭಿವ್ಯಕ್ತಿಯಾಗಿರುವುದು ಈ ಗ್ರಂಥದಲ್ಲಿ ನಮಗೆ ಕಂಡುಬರುತ್ತದೆ. ಪೂಜ್ಯರಾದ ದಿವಂಗತ ಹೊಸಕೆರೆ ಚಿದಂಬರಯ್ಯನವರು ಅನುಭವಾಮೃತದ ಶುದ್ಧ ಪಾಠವನ್ನು, ನವನೀತವೆಂಬ ಸಾರ ಸಂಗ್ರಹವನ್ನು, ಸರ್ವಾರ್ಥ ಸಂಜೀವಿನಿ ಎಂಬ ಟೀಕೆ, ವಿದ್ವತ್ಪೂರ್ಣವಾದ ಮುನ್ನುಡಿ ಮತ್ತು ಪರಿಶಿಷ್ಟಗಳೊಡನೆ ಪ್ರಕಟಣೆ ಮಾಡಿ ಮುಮುಕ್ಷಿಗಳಿಗೆ ಮಹದುಪಕಾರ ಮಾಡಿರುತ್ತಾರೆ. ಹೊಸಗೆರೆ ಚಿದಂಬರಯ್ಯನವರ ಈ ಮಹತ್ ಕಾರ್ಯಕ್ಕೆ ನೆರವಾದವರು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸ್ವಾಮಿಗಳು. ಇವರ ಪೂರ್ವಾಶ್ರಮದ ಹೆಸರು ವೈ ಸುಬ್ಬರಾಯರು. ಇವರ ಬಗ್ಗೆ ಅಪ್ಪವರ ಚರಿತ್ರೆಯಲ್ಲೂ ಕೂಡ ಬರುತ್ತೆ. ಅನುಭವಾಮೃತವೆಂಬ ಕನ್ನಡ ಗ್ರಂಥದ ವಿಶೇಷವೆಂದರೆ ಶ್ರೀಮದ್ ಪರಮಹಂಸ ಬ್ರಹ್ಮಾನಂದ ರಾಜಯೋಗಿಗಳು ಈ ಗ್ರಂಥವನ್ನು ಸಂಸ್ಕೃತಕ್ಕೆ ಅನುವಾದಿಸಿದ್ದಾರೆ. ಸಂಸ್ಕೃತ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯಕ್ಕೆ ಅನೇಕ ಕೃತಿಗಳು ಬಂದಿವೆ. ಆದರೆ ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದಗೊಂಡ ಕೃತಿ ಅನುಭವಾಮೃತ. ಇದು ಕನ್ನಡಿಗರಿಗೆ ಹೆಮ್ಮೆಯನ್ನು ತಂದುಕೊಡುವ ಸಂಗತಿ. ಕವಿಯ ನಿಜನಾಮ ಶ್ರೀರಂಗ ಅಥವಾ ರಂಗನಾಥ. ತಂದೆ ಮಹಲಿಂಗ. ಸಹವಾಸಿ ವಂಶದವನಾದ ಈತನ ಗುರುಗಳು ಶ್ರೀ ಸಹಜಾನಂದರು. ಶ್ರೀ ಶೈಲ ಮಲ್ಲಿಕಾರ್ಜುನ ಈ ಕವಿಯ ಮನೆದೇವರು. ಈತನ ಊರು ಹರಪನಹಳ್ಳಿ ಹತ್ತಿರದ ಉಚ್ಚಂಗಿ ದುರ್ಗ. ಅನುಭವಾಮೃತವು ಭಾಮಿನಿ ಷಟ್ಪದಿಯಿಂದ ರಚಿತವಾಗಿದೆ. ಈ ಕಾವ್ಯದಲ್ಲಿ 802 ಪದ್ಯಗಳಿವೆ. ಈ ಕಾವ್ಯವನ್ನು ಕವಿ ಮಹಲಿಂಗರಂಗನು 11 ಅಧ್ಯಾಯಗಳಾಗಿ ವಿಭಾಗಿಸಿ ಮಂಡಿಸಿದ್ದಾನೆ. ಶುಕಮುನಿ ಮತ್ತು ವೇದವ್ಯಾಸ ಮಹರ್ಷಿಗಳ ನಡುವೆ ನಡೆಯುವ ಬ್ರಹ್ಮಜ್ಞಾನದ ಬಗೆಗಿನ ಪ್ರಶ್ನೋತ್ತರದಂತೆ ಈ ಕಾವ್ಯ ಆರಂಭವಾಗುತ್ತದೆ. ಕಾವ್ಯದ ಮೊದಲನೇ ಅಧ್ಯಾಯ ಅಧಿಕಾರ ಲಕ್ಷಣ ಅಂತ. ವ್ಯಾಸ ಮುನಿಪತಿ ಶುಕ ಮುನಿಗೆ ಸಂತೋಷದಿಂದಲಿ ತತ್ವಬೋಧೆಯ ಮಾಡಲೇಸಲು ಏಸೆನಲು ವಿಸ್ತರಿಸಿ ಪೇಳಿದನಾತ್ಮವಿದರುಲಿಗೆ. ವೇದವ್ಯಾಸ ಮುನಿಗಳು ತನ್ನ ಮಗನಾದ ಶುಕಮುನಿಗೆ ಆನಂದದಿಂದ ತತ್ವಜ್ಞಾನಿಗಳು ಮೆಚ್ಚುವ ರೀತಿಯಲ್ಲಿ ಆತ್ಮಜ್ಞಾನವನ್ನು ಲೇಸೆನ್ನುವಂತೆ ವಿಸ್ತಾರವಾಗಿ ತಿಳಿಸಿದರು ಅಂತ ಪ್ರಾರಂಭವಾಗತ್ತೆ. ವೇದವ್ಯಾಸರನ್ನ ಶುಕಮುನಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಈ ತತ್ವಜ್ಞಾನದ ಬಗ್ಗೆ. ಅದಕ್ಕೆ ಸಮರ್ಥವಾದ ಉತ್ತರವನ್ನ ವೇದವ್ಯಾಸರು ಶುಕಮುನಿಗೆ ಕೊಡ್ತಾರೆ. ಹೇಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ಅರ್ಜುನ
ನಮಗೆ ಸಾಮಾನ್ಯರಿಗೂ ಬರುವಂತಹ ಪ್ರಶ್ನೆಗಳನ್ನ ಸಮಸ್ಯೆಗಳನ್ನ ಕೇಳಿ ಆ ಕೃಷ್ಣನಿಂದ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಪಡಿತಾರೋ ಅದೇ ರೀತಿ ಈ ಕಾವ್ಯದಲ್ಲಿ ವೇದವ್ಯಾಸ ಮುನಿಗಳು ಶುಕಮುನಿಗೆ ಬರುವಂತಹ ಸಂದೇಶಗಳನ್ನ ನಿವಾರಿಸ್ತಾರೆ. ಇವರ ಇಷ್ಟ ದೇವತೆ ನಾನು ಆಗ್ಲೇ ಹೇಳಿದಾಗೆ ಶ್ರೀಗಿರಿ ಮಲ್ಲಿಕಾರ್ಜುನ. ಈ ಇಷ್ಟ ದೇವತೆಯನ್ನು ಸ್ತುತಿ ಮಾಡಿಯೇ ಇವರು ಪ್ರತಿ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾರೆ. ಮೊದಲನೇ ಅಧ್ಯಾಯ ಹೀಗೆ ಪ್ರಾರಂಭ ಆಗತ್ತೆ. ಶ್ರೀಮದನುಪಮತೆ ಜನತ ಜನ ಕಾಮಿತಾರ್ಥ ಫಲಪ್ರದಾಯಕ ಸೋಮಶೇಖರ ಸುನೇಸುರ ಮುನೀಂದ್ರಾರ್ಚಿತ ಪದಾಂಭೋಜ ಸಮಗಾನ ಪ್ರಿಯ ಸದಾ ಶಿವ ವಾಮಭಾಗಾಶ್ರಿತ ಭವಾನಿ ಪ್ರೇಮ ಶ್ರೀಗಿರಿ ಮಲ್ಲಿಕಾರ್ಜುನ ಸಲಹು ಜಗವಾ. ಶುಭಕರನು, ಅಸಮಾನ ಕಾಂತಿಯಿಂದ ಕೂಡಿರುವವನು, ಶ್ರೀಮದನುಪಮ ತೇಜ, ನತಜನ ಕಾಮಿತಾರ್ಥ ಫಲಪ್ರದಾಯಕ, ಭಕ್ತ ಜನರು ಅಪೇಕ್ಷಿತ ಫಲಗಳನ್ನು ಅನುಗ್ರಹಿಸುವವನು, ಸೋಮಶೇಖರನು. ಸೋಮಶೇಖರ ಅಂದ್ರೆ ಚಂದ್ರಶೇಖರ, ಸೋಮಶೇಖರ, ವಿಧುಶೇಖರ, ಹೀಗೆ ಒಂದೇ ಸಮಾನಾರ್ಥಕ ಪದಗಳು. ಸುರಮುನೀಂದ್ರಾರ್ಚಿತ ಪದಾಂಬೋಜ, ಶ್ರೇಷ್ಠರಿಂದ ದೇವಮುನಿಗಳಿಂದ ಪೂಜಿಸಲ್ಪಟ್ಟ ಪಾದ ಕಮಲಗಳನ್ನು ಉಳ್ಳಂತವನು. ಸಾಮಗಾನ ಪ್ರಿಯ, ಯಾವಾಗಲೂ ಕೂಡ ಭಗವಂತ ಸಾಮಗಾನವನ್ನ ಕೇಳೋದಕ್ಕೆ ಇಷ್ಟಪಡ್ತಾನಂತ. ಸದಾ ಕಾಲ ಮಂಗಳ ಸ್ವರೂಪನಾದವನು. ಸದಾಶಿವ ಅಂದ್ರೆ ಎಲ್ಲರಿಗೂ ಮಂಗಳವನ್ನ ಉಂಟು ಮಾಡ್ತಕ್ಕಂಥವನು, ಸದಾ ಕಾಲ ಮಂಗಳವನ್ನ ಉಂಟು ಮಾಡ್ತಕ್ಕಂಥವನು. ಎಡತೊಡೆಯ ಮೇಲೆ ಪಾರ್ವತಿಯ ಮೇಲೆ ಪ್ರೇಮವುಳ್ಳವನು ಆಗಿರುವ ಶ್ರೀಶೈಲವೆಂಬ ಮಹಾಕ್ಷೇತ್ರದ ಸ್ವಾಮಿಯಾದ ಮಲ್ಲಿಕಾರ್ಜುನ ದೇವನೇ ಜಗವನ್ನ ಕಾಪಾಡು ಅಂತ ಪ್ರಾರಂಭದಲ್ಲಿ ಕವಿಯು ಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ಬಿಟ್ಕೊಳ್ತಾನೆ. ಎರಡನೇ ಪದ್ಯದಲ್ಲಿ ತಾನು ಮಹಾಲಿಂಗರಂಗ ಹೇಗೆ ಇದನ್ನ ರಚನೆ ಮಾಡ್ದ ಅನ್ನೋದನ್ನ ಹೇಳ್ತಾನೆ. ಶ್ರೀಗಿರೀಶ್ವರ ಪಾದ ಪದ್ಮ ಪರಾಗ ರಂಜಿತ ಮೌಳಿ ಭ್ರಮರಾಂಬ ಗುಣಾರ್ಣವ ಮಗ್ನ ವಚೋ ವಿಚಕ್ಷಣನು ಶ್ರೀ ಗುರುವಿನುಪದೇಶದಿಂದನುರಾಗ ಉದಿಸಲು ರಂಗನಾಥನು ಯೋಗಿ ಜನರ ಹುದೆನಲು ಪೇಳಿದನನುಭವಾಮೃತವ. ಶ್ರೀಗಿರೀಶ್ವರ ಪಾದ ಪದ್ಮ ಪರಾಗ ರಂಜಿತ ಮೌಳಿ, ಶ್ರೀಶೈಲಕ್ಕೆ ಒಡೆಯನಾದಂತಹ ಪರಮೇಶ್ವರನ ಪಾದಧೂಳಿಯನ್ನ ತಲೆಯ ಮೇಲೆ ಧರಿಸುವವನು. ಭ್ರಮರಾಂ ಬಾಗುಣಾರ್ಣವ ಮಗ್ನ ಚಿತ್ತ, ಅಂದ್ರೆ ಅರ್ಧಾಂಗಿಯಾದಂತಹ ಭ್ರಮರಾಂಬಣ ಗುಣಾವಳಿಗಳಲ್ಲಿ ನೆಟ್ಟ ಮನದವನೂ ಆದಂತಹ ವಚೋ ವಿಚಕ್ಷಣನು ಅಂದ್ರೆ ವಾಕ್ಚತುರನೂ ಆದಂತಹ ರಂಗನಾಥ ಕವಿ ಅಂದ್ರೆ ಮಹಾಲಿಂಗರಂಗ. ಶ್ರೀ ಗುರುವಿನುಪದೇಶದಿಂದ ನುರಾಗ ಉದಿಸಲು, ಗುರುವಿನ ಉಪದೇಶದಿಂದ ಅವನಿಗೆ ಭಕ್ತಿ ಆವೇಶ ಉಕ್ಕಿ ಜ್ಞಾನಿಯೋಗಿಗಳು ಮೆಚ್ಚುವಂತೆ ಯೋಗಿ ಜನರ ಹುದೆನಲು ರಂಗನಾಥನು ಯೋಗಿ ಜನರ ಹೊರೆನಲು ಬೇಡಿದನ ಅನುಭವಾಮೃತವನ್ನು ಯೋಗಿ ಜನರು ಮುಮುಕ್ಷರು ಅದನ್ನ ಕೇಳಿ ಹೌದು ಇದು ಸರಿಯಾಗಿದೆ ಅಂತ ಹೇಳುವ ರೀತಿಯಲ್ಲಿ ರಂಗನಾಥ ಕವಿ ಅಂದ್ರೆ ಮಹಾಲಿಂಗರಂಗನು ಇದನ್ನ ರಚನೆ ಮಾಡಿದನು ಅಂತ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾನೆ. ಅದಕ್ಕಿಂತ ಜೊತೆಗೆ ಆ ಮಲ್ಲಿಕಾರ್ಜುನನ ಪಾದ ಧೂಳಿ ತನ್ನ ತಲೆ ಮೇಲೆ ಇದೆ ಅಂತ ಹೇಳ್ಕೊಳ್ತಾನೆ. ಮೂರನೇ ಪದ್ಯದಲ್ಲಿ ಅವನ ವಂಶದ ಬಗ್ಗೆನೂ ಹೇಳ್ತಾನೆ. ಘನತರದ ಸಹವಾಸಿ ವಂಶದೊಳನುಪಮನು, ಅವನ ವಂಶ ಹೇಗಿತ್ತಪ್ಪ ಅಂದ್ರೆ ಘನತರ ಶ್ರೇಷ್ಠತರವಾದಂತ ವಂಶ. ಆ ವಂಶದ ಹೆಸರೇನು ಅಂದ್ರೆ ಸಹವಾಸಿ ವಂಶ ಅಂತ. ಅದರೊಳಗೆ ಇವನು ಅನುಪಮನು ಮಹಾಲಿಂಗ ದೇವನ ತನಯನಃ ಶ್ರೀರಂಗ ಸಹಜಾನುನಂದ ಗುರುಪದವ. ಸಹಜ ಮಹಾದೇವಲಿಂಗನ ತನಯನಃ, ಇವನು ಮಹಾದೇವಲಿಂಗನ ಮಗ, ಇವನ ಹೆಸರು ಶ್ರೀರಂಗ. ಸಹಜಾನಂದ ಗುರುಪದವ, ಸಹಜಾನಂದರ ಗುರು ಪದವನ್ನ ಆಶ್ರಯ ಮಾಡಿರ್ತಕ್ಕಂಥವನು. ನೆನೆದು ಇವನು ಸಹಜಾನಂದರ ಗುರು ಪದವನ್ನ ನೆನೆದು ಸಮ್ಯಕ್ ಜ್ಞಾನವನು ಬಲ್ಲವರು ಅನುಭವಿಗಳ ಹುದೆನಲು ಪೇಳಿದ ವಿನುತರಾಸ್ವಾದಿಸುವುದೊಲಿದಿ ಅನುಭವಾಮೃತವ. ಪರತತ್ವವನ್ನ ತಿಳಿದಂಥವ್ರು ಇವನು ಯಾವುದನ್ನ ಹೇಳಿದ ಸಮ್ಯಕ್ ಜ್ಞಾನವನ್ನ ಹೇಳಿದಾನೆ, ಪರತತ್ವವನ್ನು ಹೇಳಿದಾನೆ, ಅದನ್ನು ಅನುಭವಿಸಿದವರು ಇದನ್ನು ಹೌದು ಅಂತ ಅನ್ಬೇಕು. ಆ ರೀತಿ ಈ ಅನುಭವಾಮೃತವನ್ನ ಹೇಳಿದಾನೆ. ಇದನ್ನ ಕನ್ನಡದಲ್ಲಿ ಬರೆದಿದ್ದಾನೆ. ಹಿಂದೆ ಎಲ್ಲವೂ ಕೂಡ ನಮ್ಮೆಲ್ಲ ಆಧ್ಯಾತ್ಮಿಕ ಗ್ರಂಥಗಳು ಕೂಡ ಸಂಸ್ಕೃತದಲ್ಲಿವೆ. ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ ಎಲ್ಲವೂ ಕೂಡ, ರಾಮಾಯಣ ಮಹಾಭಾರತಗಳು ಕೂಡ ಸಂಸ್ಕೃತ
ಕಾವ್ಯದಲ್ಲಿ ಕಾವ್ಯಗಳವು. ಆದ್ರೆ ಈ ಕನ್ನಡದಲ್ಲಿ ಈ ಪರತತ್ವವನ್ನ ಹೇಳ್ಯಾನಲ್ಲ, ಈ ಜನಕ್ಕೆ ಏನ್ ಅನ್ಸ್ಬೋದು, ವಿದ್ವಾಂಸರಿಗೆ, ಸಂಸ್ಕೃತ ವಿದ್ವಾಂಸರಿಗೆ ಏನ್ ಅನ್ಸ್ಬೋದು ಅಂತ ಅನ್ಕೊಂಡು ಅವರಿಗೋಸ್ಕರ ಈ ಪದ್ಯವನ್ನು ಹೇಳಿದಾನೆ. ಕನ್ನಡದ ನುಡಿಯಂದುಪೇಕ್ಷಿಸಲಿನ್ನು ಹಿರಿಯರಿಗಂಜಿ ನುಡಿವೆನು, ಕನ್ನಡಿಯ ದರ್ಪಣವಲ್ಲದೆ ಭೇದವೇನಿದಕ್ಕೆ, ಮುನ್ನಲುಪನಿಷದರ್ಥವನು ಸಂಪನ್ನ ಮತಿಗಳು ಪೇಳ್ದುದನೆ, ನಾನು ಕನ್ನಡಿಸಿದೆನು ಕೊರತೆ ಇದ್ದೊಡೆ ಮನ್ನಿಸುವರೊಲಿದು. ಇದರಲ್ಲಿ ಏನಾದ್ರೂ ಕೊರತೆ ಇದ್ರೆ ದಯವಿಟ್ಟು ಮನ್ನಿಸ್ಬೇಕು ಅಂತ ಹೇಳಿ ಸಂಸ್ಕೃತ ಪಂಡಿತರಲ್ಲಿ, ವಿದ್ವಾಂಸರಲ್ಲಿ ಅರ್ಥ ಏನ್ ಮಾಡ್ಕೊಳ್ತಾನೆ, ಕನ್ನಡದ ನುಡಿಯಂದುಪೇಕ್ಷಿಸಲಿನ್ನು ಹಿರಿಯರಿಗಂಜಿ, ಹಿರಿಯರಿಗೆ ಅಂಜಿಕೊಂಡು ಹೇಳ್ತಾನೆ, ಇದನ್ನು ಕನ್ನಡ ನುಡಿ ಅಂತೂ ಉಪೇಕ್ಷೆ ಮಾಡಬೇಡಿ. ದರ್ಪಣ ಅಂತ ಅನ್ನೋ ಪದ ಕನ್ನಡದಲ್ಲಿ ಕನ್ನಡಿ ಅಂತೀವಿ. ಕನ್ನಡಿ ಮತ್ತು ದರ್ಪಣ ಎರಡು ಒಂದೇ. ಕನ್ನಡಿ ಅಂದ್ರೆ ಅದೊಂದು ಗಾಜು. ಯಾವುದು ಅಂದ್ರೆ ಪ್ರತಿಬಿಂಬವನ್ನ ಕಾಣುವಂತಹ ಗಾಜು ಅಂದ್ರೆ ಅದು ಕನ್ನಡಿ. ದರ್ಪಣ ಅಂದ್ರೂ ಅಷ್ಟೇ, ಅದು ಕನ್ನಡಿ ದರ್ಪಣ ಎರಡೂ ಒಂದೇ. ಕನ್ನಡಿಯಲ್ಲಿ ನಾವು ಮುಖವನ್ನು ನೋಡ್ಕೊಂಡ್ರೆ ಅದು ಏನ್ ಕಾಣುತ್ತೆ, ದರ್ಪಣದಲ್ಲಿ ಮುಖವನ್ನು ನೋಡ್ಕೊಂಡ್ರೆ ಅದೇ ಕಾಣುತ್ತೆ. ವ್ಯತ್ಯಾಸ ಏನಿಲ್ಲ. ವ್ಯತ್ಯಾಸ ಇರುವುದು ಭಾಷೆಯಲ್ಲಿ, ಪದದಲ್ಲಿ ಮಾತ್ರ. ಎರಡೂ ಒಂದೇ. ಉಪನಿಷದರ್ಥವನು, ಹಿಂದೆ ಉಪನಿಷತ್ನಲ್ಲಿ ಏನ್ ಅರ್ಥ ಹೇಳಿತ್ತು, ಉಪನಿಷತ್ಗಳಲ್ಲಿ ಏನ್ ಅರ್ಥ ನಾವು ಕಂಡುಕೊಂಡಿದ್ವಿ. ಸಂಪನ್ನ ಮತಿಗಳು ಬೇಡ್ದುದನ್ನು, ಆತ್ಮಜ್ಞಾನಿಗಳು ಏನ್ ಹೇಳಿದ್ದಾರೆ, ತತ್ವಜ್ಞಾನಿಗಳಿಗೆ ಏನಿದ್ದಾರೆ, ಅನುಭವಿಸಿದವರು ಏನ್ ಹೇಳಿದ್ದಾರೆ, ಅದನ್ನೇ ನಾನು ಕನ್ನಡದಲ್ಲಿ ಹೇಳಿದ್ದೀನಿ. ಅಕಸ್ಮಾತ್ ಇದರಲ್ಲಿ ಏನಾದ್ರೂ ಕೊರತೆ ಕಂಡ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಅಂತ ವಿದ್ವಾಂಸರಲ್ಲಿ ಕೇಳ್ಕೊಂಡು ಮತ್ತೆ ಮುಂದೆ ಹೋಗಿ ಕನ್ನಡ ಎಷ್ಟು ಶ್ರೇಷ್ಠವಾದ ಭಾಷೆ, ಕನ್ನಡದ ಬಗ್ಗೆ ಕವಿಗಿದ್ದ ಒಲವನ್ನ ಈ ಪದ್ಯದಲ್ಲಿ ಹೇಳ್ತಾನೆ. ಸುಲಿದ ಬಾಳೆಯ ಹಣ್ಣಿನಂದದ, ಕಳೆದ ಸಿಗುರಿನ ಕಬ್ಬಿನಂದದ, ಲಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲಿ, ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿನ್ನೇನು. ಸುಲಿದ ಬಾಳೆಯ ಹಣ್ಣು, ಕನ್ನಡ ಎಷ್ಟು ಸುಲಭವಾಗಿರ್ತಕ್ಕಂಥ, ಸುಲಲಿತವಾಗಿರ್ತಕ್ಕಂಥ, ಲಲಿತವಾಗಿರ್ತಕ್ಕಂಥ ಭಾಷೆ ಅಂತಂದ್ರೆ, ಸುಲಿದ ಬಾಳೆಯ ಹಣ್ಣನ್ನ ಕೊಟ್ಟರೆ ಅದು ತಿನ್ನೋದಕ್ಕೆ ಎಷ್ಟು ಸುಲಭ. ಕಳೆದ ಸಿಗುರಿನ ಕಬ್ಬಿನಂದದಿ, ಕಬ್ಬಿನ ಮೇಲಿರ್ತಕ್ಕಂಥ ಸಿಪ್ಪೆಯನ್ನ ತೆಗೆದು ಅದನ್ನ ತಿನ್ನೋದಕ್ಕೆ ಕೊಟ್ರೆ ಅದು ತುಂಬಾ ಸುಲಭವಾಗಿರ್ತದೆ. ಹಾಲನ್ನ ಕಾಯಿಸಿ ಅದನ್ನ ಆರಿಸಿ ಹದವಾದ ಬಿಸಿಯಲ್ಲಿರ್ತಕ್ಕಂಥ, ಹದವಾದ ಉಷ್ಣದಲ್ಲಿರ್ತಕ್ಕಂಥ ಹಾಲನ್ನ ಕೊಟ್ರೆ ಕುಡಿಯೋದಕ್ಕೆ ಎಷ್ಟು ಸುಲಭವೋ, ಹಾಗೆ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೋಳು ತನ್ನ ಮೋಕ್ಷವ ಗಳಿಸಿಕೊಂಡರೆ. ಎಂಥ ಪದಗಳನ್ನು ಉಪಯೋಗಿಸ್ಯಾನೆ ಕವಿ ಅಂತಂದ್ರೆ, ತಿಳಿದು ತನ್ನೋಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ. ಎಲ್ಲರೂ ಪ್ರಯತ್ನ ಮಾಡೋದು ಯಾಕೆ, ಈ ಮನುಷ್ಯ ಜನ್ಮ ಬಂದಿರೋದು ಯಾಕೆ ಅಂದ್ರೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ, ತತ್ವಜ್ಞಾನವನ್ನ ಪಡೆಯೋದಕ್ಕೆ, ನಾನೇ ಬ್ರಹ್ಮ ಅಂತ ಅರಿಯೋದಕ್ಕೆ. ತನ್ನೋಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ. ಆ ಕಾರ್ಯ ಆಗ್ಬೇಕು, ಅದಕ್ಕೆ ಭಾಷೆ ಏನ್ ಬರುತ್ತೆ. ತತ್ವಜ್ಞಾನವನ್ನು ತಿಳಿಯೋದಕ್ಕೆ ಭಾಷೆಯ ಅಡ್ಡಿ ಇಲ್ಲ. ಹಾಗಾಗಿ ಅಂತಹ ಲಲಿತವಹ ಕನ್ನಡದ ನುಡಿಯಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನು ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಈ ಪದ್ಯ. ಮುಂದಿನ ಪದ್ಯದಲ್ಲಿ ಬರೆದು ಪಠಿಸಿ ಗ್ರಂಥದರ್ಥವ ಹಿರಿಯರಿಂದರಿದವರಿಗೀಗಲೇ ಕರತಲಾಮಲಕದ ಓಲಾತ್ಮನು ಸ್ಫುರಿಸಿ ತೋರುವನು. ಬರೆದು ಪಠಿಸಿ ಗ್ರಂಥದರ್ಥವ ಹಿರಿಯರಿಂದರಿದವರಿಗೀಗಲೇ, ಹಿರಿಯರಿಂದ ವಿಷಯವನ್ನು ತಿಳ್ಕೋಬೇಕು, ಬ್ರಹ್ಮಜ್ಞಾನದ ವಿಚಾರಗಳನ್ನ ಹಿರಿಯರಿಂದ ಅರಿಬೇಕು. ಅದ್ರ ಜೊತೆಗೆ ಈ ಪುಸ್ತಕದ ಪದ್ಯಗಳನ್ನ, ಈ ಗ್ರಂಥದ ಪದ್ಯಗಳನ್ನ ಬರೆದು ಅರ್ಥ ಬರ್ಕೊಂಡು ತಿಳ್ಕೊಂಡು ಅದನ್ನ ಮಾಡಿ ಮನನ ಮಾಡ್ತಾ, ವಿಷಯ ಸಂಗ್ರಹ ಮಾಡಿ, ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನದಲ್ಲಿ ಇದ್ದು ಹಾಗೆ ಮಾಡ್ತಾ ಇದ್ದವರಿಗೆ ಆತ್ಮ ಹೇಗ್ ಕಾಣ್ತಾನಪ್ಪ ಅಂತಂದ್ರೆ, ಕರತಲಾಮಲಕ, ಕೈಯಲ್ಲಿ ಇರ್ತಕ್ಕಂಥ ನೆಲ್ಲಿಯ ಕಾಯಿ ಕಾಣುವ ರೀತಿಯಲ್ಲಿ ಸ್ಫುರಿಸುತ್ತಂತೆ, ತೋರ್ತಾನಂತೆ. ಬರಿಯ ಭ್ರಾಂತಿಯ ಬಿಟ್ಟು ಯತ್ನದಿ ಮರಳಿ ಮರಳಿ ಗ್ರಂಥದರ್ಥವ ಪರಿಚಯವ ನೆರೆ ಮಾಡಿ ಪಡೆಯುವುದು ಮೋಕ್ಷ ಸಂಪದವ. ಬರಿಯ ಭ್ರಾಂತಿಯನ್ನ ಬಿಟ್ಬಿಟ್ಟು, ಭ್ರಾಂತಿ ಅಂದ್ರೆ ಏನು ಅಂದ್ರೆ
ಯಾವುದು ನಮಗೆ ನಿಜವಾದ ಸುಖವನ್ನ ಕೊಡಲ್ಲ, ಯಾವುದು ಮಿಥ್ಯ ಸುಖವನ್ನ, ಕ್ಷಣಿಕ ಸುಖವನ್ನ ಕೊಡ್ತಾ ಇರುತ್ತೆ, ಅದರ ಹಿಂದೆ ಹೋಗಿ ಅದಕ್ಕೆ ಭ್ರಾಂತಿಗೊಂಡು ನಾವು ಏನ್ ಪ್ರಯತ್ನ ಮಾಡ್ತಾ ಇದೀವಿ, ಆ ಯತ್ನವನ್ನ ಬಿಟ್ಟು ಈ ಗ್ರಂಥದ ಅರ್ಥವನ್ನ ವಿಚಾರ ಮಾಡ್ತಾ 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 ಮೋಕ್ಷ ಸಂಪದವನ್ನ ಪಡಿಬಹುದು ಅನ್ನೋ ಮಾತನ್ನ ಈ ಕವಿ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ರೆ ತತ್ವಜ್ಞಾನದ ವಿಚಾರ ಮಾಡೋದಕ್ಕೆ ಮನಸ್ಸು ಒಗ್ಬೇಕಲ್ಲ, ಮನಸ್ಸು ಅಷ್ಟು ಬೇಗ ಒಗ್ಗೋದಿಲ್ಲ, ಮನಸ್ಸನ್ನು ಮಾತು ಕೇಳೋದಿಲ್ಲ. ಒಳ್ಳೆಯ ವಿಚಾರವನ್ನ ಮಾಡೋದಕ್ಕೆ ನಮ್ಮ ಮನಸ್ಸು ಹಿಂದೆ ಕುಡಿಯುತ್ತೆ. ಅದೇ ಉಪಯೋಗ ಇಲ್ಲದೇ ಇರುವಂತ ವಿಚಾರಗಳಲ್ಲಿ ಮನಸ್ಸು ಲೀನವಾಗತ್ತೆ. ಅದು ಯಾಕೆ? ಹಾಗಾದ್ರೆ ಏನ್ ಮಾಡಬೇಕು? ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಹಾಲ ನೆರೆದರೆ ಕುಡಿಯಲುಲ್ಲದ ಬಾಲಕನ ತೆರೆನಂತೆ ಮನವಿದು, ಕೇಳಲುಲ್ಲದು ಹಿರಿಯ ಹಿತವನರಿಯದ ಮೂರ್ಖನಂದದಲ್ಲಿ. ಹಾಲನ್ನ ಕೊಟ್ರೆ ಮಕ್ಕಳಿಗೆ ಅವು ಕುಡಿಯೋಲ್ಲ. ಯಾಕೆ ಅಂತಂದ್ರೆ ಹಾಲು ದೇಹಕ್ಕೆ ಎಷ್ಟು ಒಳ್ಳೆಯದು ಅನ್ನೋ ಪರಿಜ್ಞಾನ ಆ ಮಕ್ಕಳಿಗೆ ಇರೋಲ್ಲ. ಅವು ಹಠ ಮಾಡ್ತಾವ ಹಾಲು ಬೇಡ ಅಂತ. ಆ ತರ ಮನುಷ್ಯನೂ ಕೂಡ ಈ ತತ್ವಜ್ಞಾನದ ವಿಚಾರವನ್ನ ಹೇಳೋದ್ರೆ ಕೇಳೋದಕ್ಕೆ ಸಿದ್ಧ ಇಲ್ಲ. ಅದಕ್ಕೇನ್ ಮಾಡ್ಬೇಕು? ಬಾಲಕಿಯನು ಫಲಾಲಿಸುವಲು ಗೋಳಾಯಿಸಿ ತನ್ನೊಳಗೆ ಮಾಡಲು, ಮೇಲೆ ಮೇಲದು ಮೆಲ್ಲ ಮಲ್ಲನೆ ಕೇಳತೊಡಗುವುದು. ಬಾಲಕಿಯ ತಲೆಯ ಮೇಲೆ ಕೈಯಾಡಿಸಿ ಪ್ರೀತಿಯಿಂದ ಮಾತಾಡಿ ಆ ಹುಡುಗಿಯ ಮನಸ್ಸನ್ನ ಒಲಿಸ್ಕೊಂಡು ಅವಳನ್ನು ನಾವು ಹೇಳಾಗೆ ಕೇಳೋ ಹಾಗೆ ಮಾಡೋ ರೀತಿಯಲ್ಲಿ ಮನಸ್ಸನ್ನು ಕೂಡ ನಾವು ನಿಧಾನಕ್ಕೆ ನಮ್ಮ ತನಕ್ಕೆ ತರಬೇಕಂತ. ಅದನ್ನ ತತ್ವಜ್ಞಾನಕ್ಕೆ ಸ್ವಲ್ಪನೇ ರುಚಿಯನ್ನ ತೋರಿಸಿ ಅದನ್ನ ತತ್ವಜ್ಞಾನ ಕೇಳೋ ರೀತಿಯಲ್ಲಿ ಮನಸ್ಸನ್ನ ಮಾಡಬೇಕು. ಕೇಳತೊಡಗಿದ ಬಳಿಕ ಬಿಡದದು ಲೋಲ ಪ್ರೌಢೆಯ ತೆರದಿ ಹಗಲಿರುಳಾಯಿಸುತ್ತದರಲ್ಲಿ ಮಿರಿಲಾಸಕತಿಯಾಗಿಹುದು. ಕೇಳಲೇನಭ್ಯಾಸ ವಶದಿ ಮೇಲೆ ಪರಮಾನಂದ ಪದದೊಳಗಾಡಿ ನಿಜ ಸಾಯುಜ್ಯ ಪದವಿಯ ಪಡೆದು ಸುಖಿಯಹುದು. ಕೇಳತೊಡಗಿದ ಬಳಿಕ ಬಿಡದದು. ಕೇಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಪ್ರಬುದ್ಧ ಸ್ತ್ರೀ ಹೇಗೆ ತನ್ನ ನಿತ್ಯ ಕಾರ್ಯಗಳನ್ನು ಮಾಡ್ತಾ 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 ಅದರಲ್ಲಿ ಆಸಕ್ತಿಯನ್ನು ಹೊಂದುತ್ತಾಳೆ, ವಿಷಯ ಸುಖದಲ್ಲಿ ವಿಷಯ ಕೆಲಸಗಳಲ್ಲಿ ಆಸಕ್ತಿಯನ್ನು ಹೊಂದುತ್ತಾಳೆ, ಹಾಗೆ ವೇದಾಂತ ವಿಚಾರವನ್ನ ಮನಸ್ಸಿಗೆ ಕೇಳ್ತಾ 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 ಅದರಲ್ಲಿ ಆಸಕ್ತಿ ಉಂಟಾಗಿ ಕೇಳಲೇನಭ್ಯಾಸ ವಶದಿಂ ಮೇಲೆ ಪರಮಾನಂದ ಪದದೊಳಗಾಡಿ ನಿಜ ಸಾಯುಜ್ಯ ಪದವಿಯ ಪಡೆದು ಸುಖಿಯಹುದು. ಅದು ಹೇಳ್ತಾ ಹೇಳ್ತಾ ಅಭ್ಯಾಸವಾಗಿ ಅದರ ಅಭ್ಯಾಸವಾಗಿ ಅದು ಪರಮಾನಂದದಲ್ಲಿ ತೇಲಿ ನಿಜ ಸಾಯುಜ್ಯ ಪದವಿಯನ್ನು ಪಡೆಯುತ್ತೆ. ಅಖಿಲ ವೇದಾಂತರ್ಥವನು ನಾಯುಕುತಿಯಲ್ಲಿ ಸಂಗ್ರಹಿಸಿ ಪೇಳುವೆ, ಸಕಲರಿಗೆ ತಿಳಿವಂತೆ ಸುಲಭೋಪಾಯದಿಂದೊಲಿದು ಶುಕ ಮುನೀಶ್ವರನಂತೆ ನೀವಾಸಕತಿಯಲ್ಲಿ ನೆರೆ ತಿಳಿದು ನಿಜವರ ಮುಕುತಿ ಸುಖ ಸಾಮ್ರಾಜ್ಯ ಪದದಲ್ಲಿ ನಿಂದು ಸುಖಿಯಾಗು. ನಾನು ಸಕಲ ವೇದಾಂತದ ಅರ್ಥವನ್ನ ಸಾರವನ್ನ ಸಂಗ್ರಹಿಸಿ ಜಾಣ್ಮೆಯಿಂದ ಪಾಮರರಿಂದ ಪಂಡಿತರವರೆಗೆ ತಿಳಿಯೋ ಹಾಗೆ ಸುಲಭ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ವೇದವ್ಯಾಸರು ಈ ಶಾಸ್ತ್ರವನ್ನು ತಮ್ಮ ಮಗ ಶುಕಯೋಗಿಗೆ ಹೇಳಿದಾಗ ಆ ಶುಕಯೋಗಿ ಹೇಗೆ ಆಸಕ್ತಿಯಿಂದ ಕೇಳ್ದ, ಹಾಗೆ ನೀವೆಲ್ಲರೂ ಕೂಡ ಈ ಗ್ರಂಥದ ವಿಷಯಗಳನ್ನ ಆಸಕ್ತಿಯಿಂದ ಅರಿತು ನಿಜವಾದ ಮುಕ್ತಿ ಎಂಬ ಸಾಮ್ರಾಜ್ಯದ ಪದವಿಯನ್ನ ನೀವು ಪಡಿತೀರಿ ಅಂತ ಹೇಳ್ತಾರೆ. ಈ ಅನುಭವಾಮೃತ ಪದ್ಯಗಳನ್ನು ಓದೋದ್ರಿಂದ, ಇದ್ರ ಬಗ್ಗೆ ಚಿಂತನೆಯನ್ನ ಮಾಡೋದ್ರಿಂದ, ಸತತವಾಗಿ ಮನನ ನಿಧಧ್ಯಾಸನಗಳನ್ನ ಮಾಡೋದ್ರಿಂದ ಏನ್ ಸಿಗತ್ತೆ ಅಂದ್ರೆ, ಒಂದು ನಿಮಿಷ ಬ್ರಹ್ಮ ಚಿಂತೆಯಲ್ಲಿದ್ರೆ ಏನು ನಮಗೆ ದೊರಕತ್ತೆ ಅನ್ನೋದನ್ನ ನಾವು ಈ ಪದ್ಯದಲ್ಲಿ ಹೇಳಿದ್ದಾರೆ. ಹಿಂದೆ ಮಾಡಿದ ಸಕಲ ಪಾತಕವೆಂದು ಹೋಗುವುದು, ಬ್ರಹ್ಮ ಚಿಂತೆಯಳೊಂದು ನಿಮಿಷದೊಳಿಟ್ಟೊಡದರಿ ಹೇಳನೇನದನು. ತಂದೆ ತಾಯಿಗಳು ಧನ್ಯರಾತನ ಬಂಧುಗಳು ಕುಲವೆಲ್ಲ ಪಾವನ, ಬಂದು ನಿಂದೆಡೆಯೆಲ್ಲ ಪುಣ್ಯಕ್ಷೇತ್ರವೆನಿಸುವುದು. ಒಂದು ನಿಮಿಷ ಬ್ರಹ್ಮದಲ್ಲಿ ಬ್ರಹ್ಮ ಚಿಂತನೆಯಲ್ಲಿ ನಮ್ಮ ಮನಸ್ಸು ಇದ್ದು ಬಿಟ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಸಕಲ ಪಾತಕಗಳು ಬೆಂದುಕೊಡುತ್ತೆ. ಅದ್ರ ಜೊತೆಗೆ ತಂದೆ ತಾಯಿಗಳು ಧನ್ಯರಾತನ ಬಂಧುಗಳು, ತಂದೆ ತಾಯಿಗಳು ಕೂಡ ಧನ್ಯರು,
ಬಂಧುಗಳಲ್ಲಿ ಕುಲವೆಲ್ಲ ಪಾವನವಾಗ್ಬಿಡುತ್ತೆ. ಅವನು ಒಂದು ಎಲ್ಲಿ ನಿಲ್ತಾನೋ ಅದೇ ಪುಣ್ಯಕ್ಷೇತ್ರವೆನಿಸುವುದು. ಒಂದು ದಿನ ಶುಕಯೋಗಿ ವಿನಯದಿ ತಂದೆಯಡಿಗಳಿಗೆದಗಿ ಚಿತ್ತೈಸೊಂದು ಭಿನ್ನ ಬ್ರಹ್ಮವೆಂದೊಡದೆಂತಿಹುದು ತಿಳಿವ ಚಂದವಾದವು ತಿಳಿಯ ಫಲವೇನೆಂದು ಕೇಳಲು ವ್ಯಾಸ ಮುನಿಪದಿ ಮಂದಹಾಸದನಂದು ನುಡಿದನು ಕಂದ ಪುತ್ತರವ. ಒಂದು ದಿನ ಶುಕಯೋಗಿ ತಂದೆ ಹತ್ರ ಬಂದು ವೇದವ್ಯಾಸರಲ್ಲಿ ಬಂದು ವಿನಮ್ರತೆಯಿಂದ ಅವರ ಪಾದಗಳಿಗೆ ನಮಸ್ಕರಿಸಿ, ನನ್ನದೊಂದು ಕೋರಿಕೆ ಇದೆ, ದಯವಿಟ್ಟು ಅದನ್ನು ಕೇಳಬೇಕು ಅಂತ ಹೇಳ್ತಾರೆ. ಅದೇನೆಂದರೆ ಬ್ರಹ್ಮ ಅಂದ್ರೆ ಏನು, ಅದು ಹೇಗಿರುವುದು, ಅದನ್ನು ತಿಳಿದುಕೊಳ್ಳುವ ಬಗೆ ಯಾವುದು, ಬ್ರಹ್ಮವನ್ನು ಅರಿತಿದರೆ ಅದರಿಂದ ಏನು ಪ್ರಯೋಜನ, ಹೀಗೆ ಪ್ರಶ್ನೆಯನ್ನ ವೇದವ್ಯಾಸರಿಗೆ ಶುಕಯೋಗಿ ಕೇಳಿದಾಗ ವೇದವ್ಯಾಸ ಮುನಿಗಳು ನಗ್ತಾ ಹೇಳ್ತಾರೆ, ಕಂದ ಕೇಳೈ ಬ್ರಹ್ಮವೆಲನದರಿಂದ ಅಧಿಕವೇ ನಿಲ್ಲಬಹುದು, ತನ್ನಿಂದ ತಾನೇ ತೋರುತ್ತಿರ್ಪುದು ಸ್ವಪ್ರಕಾಶವದು, ಒಂದದದ್ವಯವ ಪ್ರತ್ಯರ್ಕ್ಯವ ದೆಂದು ಕೇಳ್ವರು ತಿಳಿವ ಪರ್ಯಂತೆಂದೆನಲು ಶ್ರುತಿ ಗುರುಗಳಿಂದ ಸ್ವಾನುಭವ ವೇದ್ಯ. ಕಂದ ಕೇಳು, ಬ್ರಹ್ಮ ಅಂದ್ರೆ ಅದಕ್ಕಿಂತ ದೊಡ್ಡದಾದಂಥದ್ದು ಮಹತ್ತರವಾದಂಥದ್ದು ಯಾವುದೂ ಇಲ್ಲ. ಅದು ತನ್ನಿಂದ ತಾನೇ ಕಾಣಿಸಿಕೊಂಡು ಹೊಳಿತಾ ಇದೆ, ಅದು ಸ್ವಪ್ರಕಾಶ, ಅದು ಮತ್ತೊಂದರಿಂದ ಬೆಳಗುವುದಿಲ್ಲ. ಅದನ್ನು ತರ್ಕದಿಂದ ಊಹಿಸಿ ತಿಳಿಯಲು ಸಾಧ್ಯವಾಗದು. ಬ್ರಹ್ಮವು ಕೇವಲ ಶ್ರುತಿವಾಕ್ಯ ಮತ್ತು ಗುರೋಪದೇಶದಿಂದ ಅನುಭವಕ್ಕೆ ಬರುವಂತಹದ್ದು, ಸ್ವಾನುಭವ ವೇದ್ಯ. ಮತ್ತೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಶ್ರುತಿ ಗುರುಗಳು ಉಪದೇಶದಿಂದಲೀ ಮತಿಸಿ ತನ್ನೊಳು ತಾನೇ ತಿಳಿದದ ಸತತ ಮನನಾಭ್ಯಾಸ ವಶದಿಂ ದೃಢತರವ ಮಾಡಿ ಅತಿಶಯ ಜ್ಞಾನ ಪರೋಕ್ಷ ಸ್ಥಿತಿ ಎನಿಸುವ ಅನುಭವದದಾಗಲು ಗತಿಯ ಪಡೆವರು ಯೋಗ ಸಹಜಾನಂದ ಫಲವದಗಿ. ಈ ಬ್ರಹ್ಮಜ್ಞಾನವನ್ನು ಪಡೆದ್ಬಿಟ್ರೆ ಏನಪ್ಪಾ ಅಂತಂದ್ರೆ ಇದು ಹೇಗ್ ಪಡಿಬಹುದು? ಶ್ರುತಿ ಗುರುಗಳ ಉಪದೇಶದಿಂದಲೇ ಮತಿಸಿ ತನ್ನೋಡು ತಾನೇ ತಿಳಿದವ. ಇದು ಬೇರೆ ಯಾರಾದ್ರೂ ಎರವಲು ಕೊಡುವಂಥದ್ದಲ್ಲ. ವಿಷಯಗಳನ್ನ ಬೇಕಾದ್ರೆ ಹೇಳ್ಬೋದು, ಅದನ್ನ ನಮ್ಮ ಮನಸ್ಸಿನಲ್ಲಿ ಮತಿಸಿ ತನ್ನೋಳು ತನ್ನ ಬುದ್ಧಿಯಿಂದ ಯುಕ್ತಿಯಿಂದ ವಿಮರ್ಶೆ ಮಾಡಿ ತನ್ನೊಳಗೆ ತಾನೇ ತಿಳಿದದು. ಮತ್ತೆ ಮನನಾಭ್ಯಾಸ ವಶದಿಂದ ದೃಢತರವ ಮಾಡಿ ಸತತವಾಗಿ ಮನನ, ಅದನ್ನು ಶ್ರವಣ ಮನನ ನಿಧಿಧ್ಯಾಸನ ಅಂತೇನು ಹೇಳ್ತಾರೆ, ಹಾಗೆ ಅಭ್ಯಾಸವನ್ನು ಮಾಡ್ತಾ 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 ದೃಢತರವ ಮಾಡಿ ಅದು ನಿಶ್ಚಯವಾಗ್ತದೆ. ಬ್ರಹ್ಮನೇ ನಾನು ಅನ್ನೋ ನಿಶ್ಚಯ ನಮ್ಮಲ್ಲಿ ಬಂದು ಹೋಗ್ಬಿಡ್ಬೇಕು. ಅತಿಶಯ ಪರ ಜ್ಞಾನ ಪರೋಕ್ಷ ಅಪರೋಕ್ಷ ಜ್ಞಾನ, ಅತಿಶಯವಾದಂತ ಅಪರೋಕ್ಷ ಜ್ಞಾನ ಸ್ಥಿತಿಯನ್ನು ಅನುಭವಿಸಲು ಅದೇ ಆ ಯೋಗ ಸಹಜಾನಂದವೇ ಇದಕ್ಕೆ ಫಲ. ವ್ಯಾಸರು ಶುಕಮನಿಗೆ ಹೇಳ್ತಾರೆ, ಇದರಿಂದ ಏನಪ್ಪಾ ಅಂತಂದ್ರೆ ಯೋಗ ಸಹಜಾನಂದ ಫಲವದಕ್ಕೆ. ಅದಕ್ಕೆ ಏನ್ ಫಲ ಅಂತಂದ್ರೆ ಯೋಗ ಸಹಜಾನಂದವೇ ಅದಕ್ಕೆ ಫಲ ಅಂತ. ಅನುಭವ ಅಮೃತದಲ್ಲಿ ಪೇಳುವೆ ನಿನಗೆ ಮೊದಲಧಿಕಾರ ಲಕ್ಷಣ. ಅನುಭವ ಅಮೃತವನ್ನು ನಾನಾಗ್ಲೇ ಹೇಳಿದೆ 11 ಅಧ್ಯಾಯಗಳಾಗಿ ವಿಭಾಗಿಸುತ್ತಾರೆ. ಈ 11 ಅಧ್ಯಾಯಗಳಲ್ಲಿ ಏನಿದೆ ಅನ್ನೋದನ್ನ ಕವಿ ಮಹಲಿಂಗರಂಗ ಈ 2 ಪದ್ಯದಲ್ಲಿ ಹೇಳ್ತಿದ್ದಾನೆ. ಅನುಭವ ಅಮೃತದಲ್ಲಿ ಪೇಳುವೆ ನಿನಗೆ ಮೊದಲಧಿಕಾರ ಲಕ್ಷಣವನು, ಇಹ ಮೂತ್ರಾರ್ಥ ಪದಗಳ ಭೋಗದ ವಿಲಾಸವನು, ತನಯ ತ್ವಂಪದ ತತ್ಪದದ ಶೋಧನೆಯ ಲಕ್ಷ್ಯವನಸಿ ಪದದೊಳಂ ದೆನಿಸುವೈಕ್ಯವ ಭೂಮಿಕೆಗಳ ಅಭ್ಯಾಸದಿರುವುಗಳ. ಈ ಅನುಭವಾಮೃತದಲ್ಲಿ ಕ್ರಮವಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇ ಅಧ್ಯಾಯದಲ್ಲಿ ಅಧ್ಯಾತ್ಮವನ್ನು ಅಭ್ಯಾಸ ಮಾಡಲು ಬೇಕಾದಂತಹ ಅಧಿಕಾರ ಲಕ್ಷಣ. ಎರಡನೇ ಅಧ್ಯಾಯದಲ್ಲಿ ಈ ಲೋಕ ಮತ್ತು ಪರಲೋಕದ ಫಲಗಳನ್ನು ಸುಖಗಳನ್ನು ತೊರೆಯುವ ಬಗೆಯನ್ನ ಹೇಳ್ತಾರೆ. ಇಹ ಮೂತ್ರಾರ್ಥ ಫಲಭೋಗದ ವಿರಾಗವನ್ನು ಅಂತ ಹೇಳ್ತಾರೆ.
ಮೂರನೇ ಅಧ್ಯಾಯದಲ್ಲಿ ತ್ವಂ ಪದ, ತ್ವಂ ಅಂದ್ರೆ ನೀನು ಎಂಬ ಪದದ ವಿವರಣೆಯನ್ನು, ನಾಲ್ಕನೇ ಅಧ್ಯಾಯದಲ್ಲಿ ತತ್ ಪದ, ತತ್ ಅಂದ್ರೆ ಅದು, ಆ ಪದದ ಅದರ ಶೋಧನೆಯನ್ನ, ಐದನೇ ಅಧ್ಯಾಯದಲ್ಲಿ ಅಸಿ ಪದ, ಅಸಿ ಅಂದ್ರೆ ಇದೆ ಅಥವಾ ಆಗಿದೆ, ಆಗಿದ್ದಾನೆ, ಆಗಿದ್ದಾಳೆ ಅಂತ ಹೇಳ್ತೀವಲ್ಲ, ಆಗಿದ್ದೀಯೇ ಅಂತಕ್ಕಂಥದ್ದು ಈ ಪದದ ಐಕ್ಯದ ವಿವರಣೆಯನ್ನು, ಆರನೇ ಅಧ್ಯಾಯದಲ್ಲಿ ಸಪ್ತಭೂಮಿಕಗಳ ಅಭ್ಯಾಸದ ವಿವರಗಳನ್ನ ಅಂದ್ರೆ ತತ್ವಮಸಿಯನ್ನ ಇಲ್ಲಿ ಹೇಳಿದ್ದಾರೆ. ಈ 6 ಪದ್ಯದಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನ ಮೊದಲನೇ ಪದ್ಯದಲ್ಲಿ ಹೇಳಿದ್ದಾರೆ. ಎರಡನೇ ಪದ್ಯದಲ್ಲಿ ಶ್ರವಣ ಮನನಾದಿಗಳ ವಿವರವ ನವರಿಸುವ ಸಮಾಧಿ ಭೇದವ ನವಿರಳದ ಪರಮಾತ್ಮ ಪದವನ ಭೇದವಾದವನು ವಿವರವ ಜೀವತ್ರಯಂಗಳ ಭವರಹಿತ ಯೋಗಿಗಳ ಚರಿತೆಯ ಸುವಿಮಲಾತ್ಮಕ ನಿರ್ಗುಣಾರಾಧನೆಯ ನಿರ್ಣಯವ. 7ನೇ ಅಧ್ಯಾಯದಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಮೊದಲಾದಗಳ ವಿವರಗಳನ್ನ, ಸಮಾಧಿ ಭೇದಗಳನ್ನ, 8ನೇ ಅಧ್ಯಾಯದಲ್ಲಿ ಸರ್ವವ್ಯಾಪಿಯಾದ ಭಗವಂತನ ಪದ ವಿಚಾರವನ್ನ, ಅಂದ್ರೆ ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ, ಅಭೇದವಾದದ್ದು ಅನ್ನೋದನ್ನ, 9ನೇ ಅಧ್ಯಾಯದಲ್ಲಿ ಜೀವತ್ರಯಗಳ ವಿಷಯಗಳನ್ನ, 10ನೇ ಅಧ್ಯಾಯದಲ್ಲಿ ಜೀವನ್ಮುಕ್ತರಾದ ಯೋಗೇಂದ್ರದ ಇತಿಹಾಸವನ್ನ, ಭವರಹಿತ ಯೋಗಿಗಳ ಚರಿತೆಯ, 11ನೇ ಅಧ್ಯಾಯದಲ್ಲಿ ನಿರ್ಗುಣೋಪಾಸನೆಯನ್ನ ಮಾಡತಕ್ಕ ವಿಧಾನವನ್ನ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅತ್ಯಂತ ಶ್ರೇಷ್ಠವಾದ ಜನನ ಮರಣಾದಿಗಳಿಲ್ಲದ ನಿರ್ಗುಣೋಪಾಸನೆಯನ್ನ ಮಾಡತಕ್ಕ ವಿಚಾರಗಳನ್ನ ಈ 11 ಅಧ್ಯಾಯಗಳಲ್ಲಿ ಹೇಳಿದ್ರಿ ಅಂತ ಕವಿಯು ಆ 2 ಪದ್ಯದಲ್ಲಿ ವಿವರಣೆ. ಅಧಿಕಾರಿ ಹೇಗಿರಬೇಕು, ಅಧಿಕಾರಿ ಅಲ್ಲದವನು ಯಾರು ಅಂತ ಹೇಳ್ತಾ ಹೋಗ್ತಾನೆ. ಮಗನೇ ಬ್ರಹ್ಮವ ತಿಳಿಯಲಧಿಕಾರಿಗಳ ನರಿಯಲು ಬೇಕು, ಮೊದಲಲಿ ಬಗೆದು ಸುಕ್ಷೇತ್ರದಲ್ಲಿ ಬೀಜವ ಬಿತ್ತಿ ಫಲವೇ ಫಲಬಹುದೇ, ನಗೆಯಲಾವು ಶರದ ಭೂಮಿಯೊಳಗೆಯಲದ ಫಲಕಾರಿಯಹುದೇ, ಸೊಗಸದದು ಕೇಳನಧಿಕಾರಿಗೆ ಯೋಗ್ಯವಲ್ಲೆಂದ ಮಗನೇ ಬ್ರಹ್ಮವ ತಿಳಿಯಲಧಿಕಾರಿಗಳ ನರಿಯಲು ಬೇಕು. ಬ್ರಹ್ಮ ವಿಚಾರವನ್ನು ಹೇಳಬೇಕಾದ್ರೆ ಅಥವಾ ಈ ಪುಸ್ತಕವನ್ನ ಓದಬೇಕಾದ್ರೆ, ಇದರ ವಿಚಾರವನ್ನ ನಾವು ಮಾಡಬೇಕಾದ್ರೆ, ತತ್ವ ವಿಚಾರವನ್ನ ನಾವು ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಬ್ರಹ್ಮವನ್ನ ತಿಳಿಯುವಂತಹ ಅಧಿಕಾರ ಇದೆಯಾ ಅಂತ ನೋಡ್ಬೇಕು. ಯಾಕೆ ಅಂತಂದ್ರೆ ಸುಕ್ಷೇತ್ರದಲ್ಲಿ ಒಳ್ಳೆಯ ಫಲವತ್ತಾದ ಭೂಮಿಯಲ್ಲಿ ಬೀಜವನ್ನ ಬಿತ್ತಿದರೆ ಹೇಗೆ ಒಳ್ಳೆಯ ಬೆಳೆಯನ್ನ ನಾವು ಪಡೆಯೋದಕ್ಕೆ ಸಾಧ್ಯ, ಅದು ಬಿಟ್ಟು ಊಷರದ ಭೂಮಿಯೊಳಗೆ ಅಂದ್ರೆ ಮರುಭೂಮಿಯಲ್ಲಿ ಬೀಜಗಳನ್ನ ಬಿತ್ತಿದ್ರೆ ನಾವು ಒಳ್ಳೆ ಫಲವನ್ನು ಪಡೀಲಿಕ್ಕೆ ಸಾಧ್ಯನಾ, ಅದು ನಗೆಪಾಟ್ಲಾಗತ್ತೆ. ಆದ್ರಿಂದ ಆಸಕ್ತಿ ಇಲ್ಲದವರಿಗೆ ಅಧಿಕಾರಿ ಅಲ್ಲ ಅವನು, ಅವನಿಗೆ ಈ ಬ್ರಹ್ಮ ವಿಚಾರವನ್ನ ಹೇಳಬಾರ್ದು ಅಂತ ಹೇಳ್ತಾರೆ. ಬ್ರಹ್ಮ ವಿಚಾರವನ್ನು ಯಾರಿಗೆ ಹೇಳಬೇಕು, ತತ್ವಾಧಿಕಾರಿಗಳು ಯಾರು ಹಾಗಾದ್ರೆ ಅಂದ್ರೆ ನಿತ್ಸತ್ಯ ಶೌಚಾಚಾರ ನಿರತರು, ಚಿತ್ತದಲ್ಲಿ ನಿರ್ಮಲರು, ನಿಸ್ಪೃಹ ವೃತ್ತಿಯಲ್ಲಿ ವರ್ತಿಸುವವರ ಆಶಾಪಾಶವರ್ಜಿತರು, ಉತ್ತಮೋತ್ತಮರಾದ ಗುರುಪದ ಭಕ್ತಿಯುಕ್ತರು, ಭವದ ಬೇರನು ಕಿತ್ತು ಬಿಸುಡುವ ನಿಪುಣರೇ ತತ್ವಾಧಿಕಾರಿಗಳು, ಸತ್ಯ ಶೌಚಾಚಾರ ನಿರುತರು, ಸತ್ಯವಂತರು, ಶುದ್ಧರಾಗಿರುವವರು, ಸದಾಚಾರಿಗಳು, ಚಿತ್ತದಲ್ಲಿ ನಿರ್ಮಲರು, ಮನಸ್ಸಿನಲ್ಲಿ ಸ್ವಚ್ಛವಾದಂತಹ ಚೊಕ್ಕಟವಾದಂತಹ ಮನಸ್ಸುಳ್ಳವರು, ನಿಸ್ಪೃಹ ವೃತ್ತಿಯಲ್ಲಿ ಅಂದ್ರೆ ತಾವು ಮಾಡುವಂತಹ ಕೆಲಸದಲ್ಲಿ ನಿಸ್ಪೃಹರಾಗಿರ್ಬೇಕು, ಆಶಾಪಾಶಗಳಿಂದ ವಂಚಿತರಾಗಿರ್ಬೇಕು, ಉತ್ತಮೋತ್ತಮರಾದ ಗುರುಪದ ಭಕ್ತಿಯುಕ್ತರು, ಶ್ರೇಷ್ಠರಾದ ಅತಿ ಶ್ರೇಷ್ಠ ಗುರುವಿನ ಪಾದ ಸೇವೆಯಲ್ಲಿ ನಿಷ್ಠರಾದವರು, ಹುಟ್ಟು ಸಾವುಗಳೆಂಬ ಭೇದವನ್ನ ಹೊಂದಿಲ್ಲದೆ ಇರ್ತಕ್ಕಂಥವ್ರು, ಅಂದ್ರೆ ಹುಟ್ಟು ಸಾವುಗಳ ಬಂಧದಿಂದ ದೂರವಾದವರು, ಸಂಸಾರದ ಬೇರನ್ನ ಕಿತ್ತೆಸೆದವರು, ಇವರೆಲ್ಲರೂ ಕೂಡ ಬ್ರಹ್ಮಜ್ಞಾನ ಹೊಂದಲು ತಕ್ಕ ಅಧಿಕಾರಿಗಳಾಗಿರುತ್ತಾರೆ. ನಿತ್ಯ ನೈಮಿತ್ತಿಕವ ಕಳೆದ ಪ್ರತ್ಯವಾಯಕೆ ಮಾಡಿ
ಪ್ರಾಯಶ್ಚಿತ್ತವನು ಜಪತಪದಿ ಕಾಮ್ಯ ನಿಷಿದ್ಧಗಳ ಬಿಟ್ಟು ಭಕ್ತಿಯಿಂದ ಈಶ್ವರನ ಪೂಜಿಸಿ ಚಿತ್ತಶುದ್ಧಿಯ ಪಡೆದು ನರ್ತಿಸುತ್ತಿಯ ಸಾಧುಗಳೇ ತತ್ವಾಧಿಕಾರಿಗಳು. ಶಾಸ್ತ್ರದಲ್ಲಿ ಕೆಲವು ನಿತ್ಯ ಕರ್ಮಗಳನ್ನ ನೈಮಿತ್ಯ ಕರ್ಮಗಳನ್ನ ಹೇಳಿದೆ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡ್ತಾ ಇರ್ತೀವಿ. ಎಷ್ಟೋ ಕರ್ಮಗಳನ್ನ ನಾವು ಮಾಡೋದೇ ಇಲ್ಲ, ಬಿಟ್ಬಿಡ್ತೀವಿ. ಅದು ನಮಗೆ ದೋಷ ಅಂಟ್ಕೊಳ್ಳುತ್ತೆ. ಸತ್ಯವಾಯಕ್ಕೆ ದೋಷಗಳಿಗೆ ಪರಿಹಾರವಾಗಿ ನಾವೇನ್ ಮಾಡಬೇಕು? ಜಪತಪಾದಿಗಳನ್ನ ಮಾಡಿ ಅದರ ಪರಿಹಾರವನ್ನ ಮಾಡಿಕೊಂಡು ಬಂದ ಎಲ್ಲ ಕಾರ್ಯಗಳು ಕೂಡ ಭಗವದ ಅರ್ಪಣೆಯ ಬುದ್ಧಿಯಿಂದ ಪರಮಾತ್ಮನನ್ನು ಆರಾಧಿಸುತ್ತಾ ಪರಿಶುದ್ಧ ಮನಸ್ಸಿನವರಾಗಿ ಬ್ರಹ್ಮಜ್ಞಾನವನ್ನು ಬಯಸಿ ಶಾಂತ ಚಿತ್ತರಾದವರನ್ನ ತತ್ವಾಧಿಕಾರಿಗಳು ಅಂತ ಹೇಳ್ತಾರೆ. ಅಷ್ಟಪಾಶವ ಹರಿದು ಕ್ಲೇಶಗಳಟ್ಟಣಿಯ ನೆರೆ ಮುರಿದು ಮನಸ್ಸಿನ ದುಷ್ಟತನವನ್ನು ಬಿಡಿಸು ತರಿಗಳ ನಾರ ಪರಿಹರಿಸಿ ನಿಷ್ಠೆಯಂ ಗುರು ಹಿರಿಯರಲಿ ಮನ ಮುಟ್ಟಿ ಭಕ್ತಿಯ ಮಾಡಿ ಬ್ರಹ್ಮದ ಬಟ್ಟೆಯನ್ನ ಹಿಡಿದವರು ನೆರೆ ತತ್ವಾಧಿಕಾರಿಗಳು. ಅಷ್ಟಪಾಶಗಳನ್ನ ಅಷ್ಟಬಂಧಗಳನ್ನ ದೂರ ಮಾಡಿ. ಅಷ್ಟಬಂಧಗಳು ಯಾವ್ಯಾವುದು? ಋಣ, ಶಂಕ, ಭಯ, ಲಜ್ಜ, ಜಿಗುಪ್ಸ, ಕುಲ, ಶೀಲ, ಜಾತಿ, ಇವು ಅಷ್ಟಬಂಧಗಳು. ಇವುಗಳನ್ನು ದೂರ ಮಾಡಿ ಕ್ಲೇಶಗಳಟ್ಟಣಿಯ, ಕ್ಲೇಶಗಳ ಗುಂಪನ್ನ, ಕ್ಲೇಶಗಳು ಯಾವ್ಯಾವುದು? ಪಂಚಕ್ಲೇಶಗಳು ಅಂತ ಹೇಳ್ತೀವಿ. ಅವು ಯಾವುದು ಅಂದ್ರೆ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಧಿನಿವೇಶನ. ಈ 5 ಪಂಚಕ್ಲೇಶಗಳನ್ನ ಕಳ್ಕೊಂಡು ಮನಸ್ಸಿನ ದುರಾಲೋಚನೆಗಳನ್ನ ದೂರ ಮಾಡ್ತಾ ಕಾಮಕ್ರೋಧ, ಲೋಭ, ಮೋಹ, ಮದಮತ್ಸರಗಳನ್ನ ಹರಿಷಡ್ವರ್ಗಳನ್ನ ಪರಿಹರಿಸಿ ನಿಷ್ಠೆಯಿಂದ ಗುರು ಹಿರಿಯರಲ್ಲಿ ಮನಮುಟ್ಟಿ ಭಕ್ತಿಯ ಮಾಡಿ ಬ್ರಹ್ಮದ ಬಟ್ಟೆಯನ್ನು, ಬ್ರಹ್ಮದ ಹಾದಿಯನ್ನು ಹಿಡಿದವನೇ ತತ್ವಾಧಿಕಾರಿ ಅಂತ ಹೇಳ್ತಾನೆ. ಈ ಪದ್ಯದಲ್ಲಿ, ಇನ್ನು ಮುಂದಿನ ಪದ್ಯದಲ್ಲಿ ನಾವು ಹೇಗಿರಬೇಕು ಅಂದ್ರೆ, ಬಂದ ಸುಖ ದುಃಖಗಳು ತನ್ನನು ಮುಂದುಗೆಡೆಸಲು, ಬಂದ ಸುಖ ದುಃಖಗಳು ತನ್ನನು ಮುಂದಗೆಡೆಸಲು, ನೋಯದುಬ್ಬದೆ ಬಂದುದೆಲ್ಲವೂ ಈಶ್ವರಾಜ್ಞೆಯನುತ್ತ ಧೈರ್ಯವನು ತಂದು ಮನದಲ್ಲಿ ದೃಢ ವಿರಕ್ತಿಯ ಹೊಂದಿ ಭೋಗ ಭ್ರಾಂತಿ ತನಗಳಿದಂದು ಮೋಕ್ಷಾಪೇಕ್ಷೆಯಾಗಿ ಮುಮುಕ್ಷು ಎನಿಸುವನು. ಬಂದ ಸುಖ ದುಃಖಗಳು ತನ್ನನು ಮುಂದುಗೆಡೆಸಲು, ಪ್ರಾರಬ್ಧವಶವಾದ ಅಂದ್ರೆ ನಾವು ಮಾಡಿದ ಹಿಂದಿನ ಜನ್ಮದ, ಈ ಜನ್ಮದ ಪಾಪ ಪುಣ್ಯಗಳ ಫಲವಾಗಿ ದುಃಖ ಸುಖಗಳು ಬಂದೇ ಬರ್ತವೆ. ಅವು ಸುಖಗಳು ಸಂತೋಷವನ್ನ ಕೊಡ್ತವೆ, ದುಃಖಗಳು ನಮ್ಮನ್ನ ಕಂಗೆಡಿಸ್ತವೆ. ಅದಕ್ಕೆ ನೋಯದುಬ್ಬದೆ, ಆ ಸುಖ ದುಃಖಗಳಿಗೆ ನೋಯದೇ ಉಬ್ಬದೆ ಬಂದುದೆಲ್ಲವೂ ಈಶ್ವರನ ಆಜ್ಞೆ ಎನ್ನುತ್ತ ಧೈರ್ಯದಿಂದ ಅದನ್ನ ಸ್ವೀಕಾರ ಮಾಡ್ಬೇಕು. ಸುಖ ಆಗ್ಲಿ ದುಃಖ ಆಗ್ಲಿ. ತಂದು ಮನದಲ್ಲಿ ದೃಢ ವಿರಕ್ತಿಯನ್ನ ಹೊಂದಬೇಕು. ಇದ್ಯಾವುದಕ್ಕೂ ಸುಖ ದುಃಖಕ್ಕೆ ನಾನು ಕಾರಣನಲ್ಲ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ಪ್ರಾಪಂಚಿಕವಾಗಿ ಬರುವಂತಹ ಎಲ್ಲ ಫಲಗಳಿಗೂ ನನಗೂ ಸಂಬಂಧವೇ ಇಲ್ಲ ಅನ್ನುವ ವಿರಕ್ತಿ ಭಾವವನ್ನು ಹೊಂದಿ ಭೋಗಭ್ರಾಂತಿ ತನಗಳಿದಂದು ಮೋಕ್ಷಾಪೇಕ್ಷೆಯಾಗಿ ಮುಮುಕ್ಷು ಎನಿಸುವನು. ಅಂತವನು ಮುಮುಕ್ಷು ಅನ್ನಿಸ್ತಾನೆ. ತನಯ ಕೇಳಧ್ಯಾತ್ಮ ವಾಸನೆಯ ಅನವರತ ಶಾಸ್ತ್ರಾರ್ಥ ಚಿಂತನೆ ಘನ ವಿವೇಕ ವಿರಕ್ತಿ ಸದ್ಗುಣ ವೃತ್ತಿ ಸತ್ಸಂಗ ಅನಗ ಗುರು ಶುಶ್ರೂಷೆ ಮೊದಲಾದಿ ಸದ್ವರ್ತನೆಯೊಳೊಂದಿಹ ಮನುಜನೆ ತತ್ವಾಧಿಕಾರಿ ಮುಮುಕ್ಷು ಎನಿಸುವನು. ವ್ಯಾಸಮುನಿಗಳು ಮಗನಿಗೆ ಹೇಳ್ತಾರೆ, ಅಧ್ಯಾತ್ಮ ನಿರತನಾದವನೇ ಕೇಳು, ಸದಾಕಾಲ ವೇದಾಂತ ಶಾಸ್ತ್ರದಲ್ಲಿ ತಲ್ಲೀನನಾಗಿರುವನು, ಅಧಿಕ ವಿವೇಚಾರ ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂಥವನು, ನಿಸ್ಸಂಗ ಭಾವವನ್ನು ಹೊಂದಿರ್ತಕ್ಕಂಥವನು, ಸದಾಚಾರಿ ಆಗಿರ್ತಕ್ಕಂಥವನು,
ಸಜ್ಜನ ಸಹವಾಸಿಯಾಗಿರ್ತಕ್ಕಂಥವನು. ಅನಗ ಅಂದ್ರೆ ಪುಣ್ಯಶಾಲಿ, ಗುರು ಶುಶ್ರೂಷೆಯನ್ನ ಮಾಡ್ತಕ್ಕಂಥವನು, ಸದ್ವರ್ತನೆ ಇರ್ತಕ್ಕಂಥವನು, ಅನೇಕ ಸದ್ಗುಣಗಳನ್ನು ಹೊಂದಿರುವ ವ್ಯಕ್ತಿಯೇ ತತ್ವಾಧಿಕಾರಿ ಅಥವಾ ಮೋಕ್ಷಾಪೇಕ್ಷಿ ಆಗಿರುತ್ತಾನೆ. ಮನುಷ್ಯ ಹೇಗಿರ್ತಾನೆ? ಅವನಿಗೆ ಅಧ್ಯಾತ್ಮ ಯಾಕೆ ಒಲಿಯಲ್ಲ ಬೇಗ? ಅವನು ಹೇಗಿರ್ತಾನೆ ಅಂದ್ರೆ, ಮೊದಲೇ ಮರ್ಕಟ ಮೇಲೆ ಮದ್ಯದ ಮದವೆದೆಯ ಹಿಡಿದಿರಲು, ವೃಶ್ಚಿಕ ತುದಿಯ ಕಾಲನು ಕಚ್ಚಿದರೆ ಕುಣಿದಾಡುವಂದದಲ್ಲಿ, ಅಧಿಕ ಧನ ಸಂಪತ್ತು ಯೌವನ ಒದಗಿರಲು ವನಿತಾದಿ ವಿಷಯಾಸ್ಪದವೆನಿಸ ತೊಡಲರಿಯದವಗಧ್ಯಾತ್ಮವೇಕೆಂದ. ಇಂಥ ವ್ಯಕ್ತಿಗೆ ಅಧ್ಯಾತ್ಮ ಏಕೆ? ಮೊದಲೇ ಮರ್ಕಟ. ಮನುಷ್ಯ ಕೋತಿ ಇದ್ದ ಹಾಗೆ, ಅವನ ಬುದ್ಧಿ ಕೋತಿ ಬುದ್ಧಿ, ಚಂಚಲ ಬುದ್ಧಿಯ ಒಂದು. ಮೇಲೆ ಮದ್ಯದ ಮದವೆದೆಯ ಹಿಡಿದಿರಲು, ಕೋತಿಗೆ ಹೆಂಡವನ್ನ ಕುಡಿಸ್ಬಿಟ್ರೆ ಮೊದಲೇ ಚಂಚಲ, ಹೆಂಡ ಕುಡಿದ ಮೇಲೆ ಇನ್ನೂ ಚಂಚಲವಾಗುತ್ತೆ. ವೃಶ್ಚಿಕ ತುದಿಯ ಕಾಲನು ಕಚ್ಚಿದುಡೆ ಕುಣಿದಾಡುವಂದರಲ್ಲಿ, ಅದರ ತುದಿ ಕಾಲಿಗೆ ಚೇಳು ಏನಾದ್ರೂ ಕಚ್ಚಿಬಿಟ್ರೆ ಮೊದಲೇ ಮಂಗ, ಚಂಚಲ ಚಿತ್ತದ್ದು, ಅದಕ್ಕೆ ಹೆಂಡ ಕುಡಿದಿದೆ, ಅದರ ಮೇಲೆ ಅದ್ರ ಕಾಲಿಗೆ ಚೇಳು ಕಚ್ಚಿಬಿಟ್ಟಿದೆ. ಅದು ಹೇಗಾಗತ್ತಪ್ಪ ಅಂದ್ರೆ, ಮನುಷ್ಯನಿಗೆ ಏನೇನಿದ್ರೆ ಹಾಗಾಗತ್ತೆ ಅಂದ್ರೆ, ಅಧಿಕ ಧನ ಸಂಪತ್ತು ಯೌವನ ಒದಗಿರಲು ವನಿತಾದಿ ವಿಷಯಾಸ್ಪದಲೆನಿಸ ತೊಡಲರಿಯದವಗಧ್ಯಾತ್ಮ ಏಕೆಂದ. ಮನುಷ್ಯನಿಗೆ ಅಧಿಕ ಧನ, ಅವನಿಗೆ ಬೇಕಾದ್ದಕ್ಕಿಂತಲೂ ಜಾಸ್ತಿ ದುಡ್ಡು, ಸಂಪತ್ತು, ಯೌವನ ಇವೆಲ್ಲ ಇದ್ದು, ವನಿತಾದಿ ವಿಷಯ ಅದ್ರ ಜೊತೆಗೆ ತಾರುಣ್ಯ ಜೊತೆಗೆ ಹೆಡ್ಡಿನ ವ್ಯಾಮೋಹ ಇದ್ದು ಬಿಟ್ರೆ ದುಶ್ಚಟಗಳಿಗೆ ಒಂದು ಬಲಿಯಾಗ್ಬಿಡ್ತಾನೆ. ಅಂಥವನಿಗೆ ಅಧ್ಯಾತ್ಮ ಹೇಳಿದ್ರೆ ಏನಾದ್ರೂ ಪ್ರಯೋಜನ ಆಗುತ್ತಾ? ಸಾಧ್ಯ ಇಲ್ಲ. ಮರಳು ಹಿಡಿದವ ಮದ್ದು ಗುಣಿಕೆಯ ನರೆದು ಕುಡಿ ಬಂದದಲ್ಲಿ, ಮಾಯಾವರಣದಲ್ಲಿ ಮರೆದಿತ್ತು ತನ್ನನು ಮೂಢಭಾವದಲ್ಲಿ, ಪರಿಪರಿಯ ಸಂಸಾರ ವಿಷಯದಿ ಕಿರಿದು ಬಿಗೆ ಒಡೆದಿತ್ತ ಮನುಜಗೆ ದೊರಕುವದೆ ಪರತತ್ವ ತೆರಳೆಯ ಹುಳುವಿನಂತಹಗೆ. ದೆವ್ವ ಹಿಡಿದವನಿಗೆ ದತ್ತೂರಿ ಬೀಜದವನ್ನ ಅರೆದು ಕುಡಿಸಿದ್ರೆ ಅಂದ್ರೆ ಹುಚ್ಚು ಹಿಡಿಯತ್ತೆ ಅವನಿಗೆ. ದೆವ್ವ ಹಿಡಿದವನಿಗೆ ಹುಚ್ಚು ಹಿಡಿಯತ್ತೆ. ಅವನು ಮಾಯಾವರಣದ ಮರೆದಿರ್ತ ತನ್ನನು ಮೂಢಭಾವ, ಮೊದ್ಲೇ ಮಾಯ ಒಳಗೆ ಸಿಕ್ಕೊಂಡಿದ್ವಿ, ನಮ್ಮ ಮೂಢಭಾವ ಅಜ್ಞಾನ ಎರಡೂ ಸೇರ್ಕೊಂಡ್ಬಿಟ್ರೆ ಪರಿಪರಿಯ ಸಂಸಾರ ವಿಷಯದಿ ಬಿಗಿ ಒಡೆದಿತ್ತ ಮನುಜಗೆ. ಈ ಪರಿಪರಿಯಾದಂತಹ ಸಂಸಾರದ ವಿಷಯಗಳೊಳಗೆ ನಾವು ಸಿಕ್ಕೊಂಡು ಇಂಥವರಿಗೆ ಪರತತ್ವ ದೊರಕತ್ತಾ? ಸಾಧ್ಯನೇ ಇಲ್ಲ. ಸಗಣಿಯ ಹುಳ ಇದ್ದಂಗೆ ಅದು ಉಂಡೆಯನ್ನ ಮಾಡ್ಕೊಂಡು ಹೋದಾಗ ಕೆಲವರು ಅದನ್ನು ಭಾವಿಸ್ತಾರೆ ಆ ಉಂಡೆ ಚಿನ್ನವಾಗತ್ತೆ ಅಂತ. ಈ ಸಂಸಾರದಲ್ಲಿ ನಾವೇನೋ ಒಂದು ಶಾಂತಿಯನ್ನ ಕಾಣ್ತೀವಿ ಅಂತ ಹೇಗೆ ಭ್ರಮಿಸ್ತೀವಿ, ಹಾಗೆ ಆ ಸಗಣಿಯ ಉಂಡೆ ಚಿನ್ನವಾಗತ್ತೆ ಅನ್ನೋ ಭಾಸ ಇರುತ್ತಂತೆ. ಎತ್ತು ತೆಂಗಿನಕಾಯಿ ಬಲ್ಲುದೇ, ಕತ್ತೆಯರಿವುದೇ ಕತ್ತುರಿಯ ನೆರೆ ಬುತ್ತಿಗಳ್ಳರಿಗೇಕೆ ಸತ್ಯವ್ರತ ಸದಾಚಾರ. ದತ್ತು ಪುತ್ರನಿಗೆ ತಕೈ ಪಿತೃಭಕ್ತಿ ಮಾಲ್ಯ ಸುಗಂಧ ವನಿತಾಸಕ್ತರಿಗೆ ಪರತತ್ವ ಚಿಂತೆಯದಿಗೆ ಹೇಳೆಂದ. ಮಾಲ್ಯ ಸುಗಂಧ ವನಿತಾ ಅಂತ ಆಸಕ್ತಿವಂತವರಿಗೆ ಅಂದ್ರೆ ಗಂಧ ಪುಷ್ಪ ಯುವತಿಯರಲ್ಲಿ ಆಸಕ್ತರಾದವರಿಗೆ ಪರತತ್ವ ಚಿಂತೆಯಾಗಿ ಅವರಿಗೆ ಪರತತ್ವ ಚಿಂತೆ ಬರೋದೇ ಇಲ್ಲ. ಹೇಗೆ ಅಂದ್ರೆ, ಎತ್ತು ತೆಂಗಿನಕಾಯಿ ಬಲ್ಲದೆ, ಕೊಬ್ಬರಿ ನಾವು ತೆಂಗಿನಕಾಯಿ ಹಾಕೊಂಡು ಇಷ್ಟು ರುಚಿಯಾಗಿದೆ ಅಂತ ಪದಾರ್ಥಗಳನ್ನ ಮಾಡ್ಕೊಂಡು ತಿಂತೀವಿ. ಎತ್ತಿನ ಮುಂದೆ ತೆಂಗಿನಕಾಯಿ ಇಟ್ರೆ ಅದು ಸವಿಯಕ್ಕೆ ಸಾಧ್ಯನೇ ಇಲ್ಲ. ಕತ್ತೆ ಎರಿಯುವುದೇ ಕತ್ತುರಿಯ, ಕತ್ತೆಗೇನಾದ್ರೂ ಕಸ್ತೂರಿಯ ಪರಿಮಳ ಗೊತ್ತಾಗತ್ತಾ? ಅದು ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೆರೆ ಬುತ್ತಿಗಳೆರಿಗೆ ಸತ್ಯವ್ರತ, ಇನ್ನೊಬ್ಬರ ಅನ್ನವನ್ನ ಕದಿಯುವಂಥವರು ಅನ್ನದ್ರೋಹಿಗಳಿಗೆ ಅವರಿಗೆ ಸತ್ಯವ್ರತ ಏನಾದ್ರೂ ಗೊತ್ತಾಗತ್ತಾ? ಪಿತೃಭಕ್ತಿ ಗೊತ್ತಾಗತ್ತಾ?
ಹಾಗೆ ಮಾಲ್ಯ ಸುಗಂಧ ವನಿತಾಸಕ್ತರಿಗೆ ಪರತತ್ವ ಚಿಂತೆ ಏಕೆ ಅಂತ ವಿಚಾರ ಮಾಡ್ತಾನೆ ಕವಿ. ಏನು ಕಲಿತೊಡದೇನು ಯತ್ನದೊಳೇನು ಮಾಡಿದೊಡೇನು ಸರ್ವವು ಕಾನನದ ಬೆಳದಿಂಗಳಂದದಿ ವ್ಯಕ್ತವಾಗಿಹುದು. ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದೊಡೇನು ಶ್ವಾನಸೂಕರರಂತೆ ಹೊಟ್ಟೆಯ ಹೊರೆದುಕೊಂಡಿಹನು. ಏನು ಕಲಿತೊಡದೇನು ಯತ್ನದೊಳೇನು ಮಾಡಿದೊಡೇನು. ಏನೇನೋ ಮಾಡ್ತೀವಿ, ಆತ್ಮವಿದ್ಯೆಯನ್ನು ಒಂದು ಬಿಟ್ಬಿಟ್ಟು ಇಹದಲ್ಲಿ ಏನೇನೋ ಗಳಿಸ್ಬೇಕು ಅಂತ ಏನೇನೋ ಕಲಿತೀವಿ, ಯತ್ನ ಏನೇನೋ ಮಾಡ್ತೀವಿ. ಇವೆಲ್ಲವೂ ಹೇಗಪ್ಪ ಅಂತಂದ್ರೆ ಕಾನನದ ಬೆಳದಿಂಗಳಂದದಿ ವ್ಯಕ್ತವಾಗಿರುವುದು. ಅಂದ್ರೆ ಕಾಡಿನಲ್ಲಿ ಬೆಳದಿಂಗಳು ಬಂದ್ರೆ ಯಾರು ಅದನ್ನ ಆಸ್ವಾದನೆ ಮಾಡಿ ಸಂತೋಷ ಪಡ್ತಾರೆ? ಯಾರಿಗೆ ಸಂತೋಷನ ಉಂಟು ಮಾಡೋದಕ್ಕೆ ಕಾಡಿನಲ್ಲಿ ಬೆಳದಿಂಗಳಿಗೆ ಸಾಧ್ಯ? ಹಾಗೆ ಸ್ವಾನುಭವ ಸುಜ್ಞಾನವಿಲ್ಲದ ಆತ್ಮಜ್ಞಾನದ ಅನುಭವ ಯಾರಿಗಿರಲ್ಲೋ ಆ ಮಾನವನು ಬದುಕಿದೊಡೆ ಶ್ವಾನಸೂಕರರಂತೆ ಹೊಟ್ಟೆಯ ಪರೆದುಕೊಂಡು. ಅಂತವನ ಬಾಳ ಹೇಗಿರ್ತಪ್ಪ ಅಂದ್ರೆ ನಾಯಿ ಮತ್ತು ಹಂದಿಗಳು ಹೇಗೆ ಹೊಟ್ಟೆಯನ್ನು ಹೊತ್ಕೊಂಡು ಬಾಳ್ತವೆ ಹಾಗೆ ಆ ಮಾನವನು ಕೂಡ ಹೀನ ಜೀವನವನ್ನ ಮಾಡ್ತಾನೆ. ಕೆಲವರು ಜಪಗಳಲ್ಲಿ, ಕೆಲವರು ಬಲುಮೆಯ ಶಾಸ್ತ್ರದಲ್ಲಿ, ಕೆಲವರು ಹಲವು ವಿಧಯಾಗದಲ್ಲಿ, ಕೆಲವರು ದಾನ ಧರ್ಮದಲ್ಲಿ, ಬಳಲುವರು ಬಹು ಕಷ್ಟದಿಂದಲಿ ಗಳಿಸಲೆಂದೇ ವಿಷಯ ಸುಖಗಳ ತಿಳಿಯಲರಿಯದೆ ನಿತ್ಯ ಸುಖವನ್ನು ಸುಲಭ ಮಾರ್ಗದಲ್ಲಿ. ಕೆಲವರು ಜಪಗಳಲ್ಲಿ, ಕೆಲವರು ಬಲುಮೆಯ ಶಾಸ್ತ್ರ, ಜಪ ತಪಗಳಲ್ಲಿ ಕೆಲವರು ಕಾಲವನ್ನು ಕಳೀತಾರೆ, ಬಲುಮೆಯ ಶಾಸ್ತ್ರವನ್ನು ಓದ್ತಾರೆ, ಹಲವು ವಿವಿಧ ಯಾಗಗಳನ್ನ ಮಾಡ್ತಾರೆ, ದಾನ ಧರ್ಮಗಳನ್ನ ಮಾಡ್ತಾರೆ. ಇಷ್ಟೆಲ್ಲ ಕಷ್ಟ ಯಾಕೆ ಮಾಡ್ತಾರೆ ಅಂದ್ರೆ ಬಳಲುವುದು ಬಹು ಕಷ್ಟದಿಂದಲಿ ಗಳಿಸಲೆಂದೇ ವಿಷಯ ಸುಖಗಳ. ಈ ಪ್ರಾಪಂಚಿಕ ಸುಖ ಯಾವುದು ಮಿಥ್ಯ, ಯಾವುದು ಕ್ಷಣಿಕ, ಯಾವುದು ಸುಳ್ಳು, ಯಾವುದು ಮಾಯೆ, ಅದನ್ನ ಗಳಿಸುವುದಕ್ಕೋಸ್ಕರ ಜಪಗಳನ್ನ ಮಾಡ್ತಾರೆ, ತಪಗಳನ್ನ ಮಾಡ್ತಾರೆ, ಶಾಸ್ತ್ರಗಳನ್ನ ಓದ್ತಾರೆ, ಹಲವು ವಿಧ ಯಾಗದಲ್ಲಿ, ದಾನ ಧರ್ಮದಲ್ಲಿ, ಬಳಲುವರು ಬಹು ಕಷ್ಟದಿಂದಲಿ ಗಳಿಸಲೆಂದೇ ವಿಷಯ ಸುಖಗಳ ತಿಳಿಯನರಿಯದೆ ನಿತ್ಯ ಸುಖವನ್ನು ಸುಲಭ ಮಾರ್ಗದಲ್ಲಿ. ಸುಲಭವಾಗಿ ನಿತ್ಯ ಸುಖವನ್ನ ಒಂದು ಸಾರಿ ಆ ಸುಖ ಬಂದ್ಬಿಟ್ರೆ, ಆನಂದ ಬಂದ್ಬಿಟ್ರೆ ಮತ್ತೆ ನಮ್ಮಿಂದ ಆನಂದ ಹೋಗೋದೇ ಇಲ್ಲ. ಆದ್ರೆ ಈ ಎಲ್ಲ ಕ್ಷಣಿಕ ಆನಂದಗಳು ಬಂದು ಅದಕ್ಕಿಂತ ಹೆಚ್ಚು ದುಃಖವನ್ನು ಉಂಟು ಮಾಡಿ ಹೋಗ್ತವೆ. ಹಾಗೆ ನಾವು ಈ ಪ್ರಾಪಂಚಿಕ ಸುಖಗಳನ್ನ ಪಡೆಯುವುದಕ್ಕೆ ಮಾಡುವಂತಹ ಪ್ರಯತ್ನಗಳೆಲ್ಲವೂ ವ್ಯರ್ಥ. ನಿತ್ಯ ಸುಖವನ್ನ ಪಡೆಯುವ ಕಡೆ ನಾವು ಮನಸ್ಸನ್ನ ಮಾಡಬೇಕು. ಅದು ಸುಲಭವಾಗಿ ಸಿಗುತ್ತೆ, ಅದನ್ನ ಪಡೆಯುವ ಮನಸ್ಸನ್ನ ನಾವು ಮಾಡಬೇಕು. ಮೀನು ನೀರೊಳಗಿದ್ದೊಡೇನೈ ಧ್ಯಾನವನು ಬಕ ಮಾಡಲೇನದು, ಪಾನನವನಾಶ್ರಯಿಸಿ ಮರ್ಕಟವಿದ್ದು ಫಲವೇನು, ಮೌನದಲ್ಲಿ ಕೋಗಿಲೆ ಇರ್ಕದಕೇನು ಫಲ, ಸುಜ್ಞಾನವಿಲ್ಲದ ಸ್ನಾನ ಮೊದಲಾದುಗಳಿಂಫಲವಿಲ್ಲ ಕೇಳೆಂದ. ಸ್ನಾನ ಜಪ ಎಲ್ಲವನ್ನೂ ಮಾಡ್ತೀವಿ, ಮಾಡಬಾರ್ದು ಅಂತಲ್ಲ, ಆದ್ರೆ ಸುಜ್ಞಾನದಿಂದ ಮಾಡ್ಬೇಕಂತಲ್ಲ. ಸುಜ್ಞಾನವಿಲ್ಲದ ಸ್ನಾನ ಮೊದಲಾದುಗಳಿಂದ ಫಲವಿಲ್ಲ ಕೇಳಿಲ್ಲ. ಮೀನು ನೀರಿನೊಳಗೆ ಇರುತ್ತೆ, ಮೀನು ನೀರೊಳಗಿರ್ದೊಡೇನೈ ಧ್ಯಾನವನು ಭಕ ಮಾಡಲೇನು. ಬೇಕಾದಷ್ಟು ಜನ ನೀರಿನಲ್ಲಿ ಕುಳಿತು ಧ್ಯಾನ ಮಾಡ್ತಾರೆ, ತಪಸ್ಸನ್ನ ಮಾಡ್ತಾರೆ. ಆದ್ರೆ ಮೀನು ನೀರಿನಲ್ಲೇ ಇರುತ್ತೆ, ತಪಸ್ ಮಾಡಲ್ಲ. ಬಕಪಕ್ಷಿ ಧ್ಯಾನವನ್ನ ಮಾಡುತ್ತೆ ಅನ್ಕೊಳ್ತೀವಿ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿರುತ್ತೆ, ಆದರೆ ಧ್ಯಾನವನ್ನ ಮಾಡಲ್ಲ. ಕಾನನವನ ಆಶ್ರಯಿಸಿ ಮರ್ಕಟವಿದ್ದು ಫಲವೇನು. ಎಷ್ಟೋ ಜನ ತಪಸ್ ಮಾಡೋದಕ್ಕೋಸ್ಕರ ಈ ಸಂಸಾರ ಬಂಧನದಿಂದ ದೂರ ಇರಬೇಕು ಅಂತ ಹೇಳಿ ಕಾಡಿಗೆ ಹೋಗ್ತಾರೆ. ಆದ್ರೆ ಮರ್ಕಟ ಮಂಗ ಕಾಡಿನಲ್ಲೇ ಇರುತ್ತೆ, ಅದು ತಪಸ್ಸನ್ನ ಮಾಡೋದೇ ಇಲ್ಲ. ಮೌನದಲ್ಲಿ ಕೋಗಿಲೆಯು ಇರ್ಕದಕೇನು ಫಲ. ಮೌನವಾಗಿದ್ದು ಮೌನವೇ ಒಂದು ವ್ರತವನ್ನ ಮಾಡ್ಕೊಂಡು ಎಷ್ಟೋ ಜನ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಆದ್ರೆ ಕೋಗಿಲೆ ಮೌನವಾಗಿರುತ್ತೆ, ಅದಕ್ಕೆ ಸಾಕ್ಷಾತ್ಕಾರ ಆಗಲ್ಲ. ಹಾಗೆಯೇ ಸುಜ್ಞಾನ ಇಲ್ಲದೆ ಇರ್ತಕ್ಕಂಥ ಸ್ನಾನ ಮೊದಲಾದಗಳಿಂದ, ಜಪತಪಗಳಿಂದ ಸುಜ್ಞಾನ ಇಟ್ಟುಕೊಂಡು ಒಳ್ಳೆಯ ಜ್ಞಾನದಿಂದ
ನಾವು ಏನನ್ನ ಮಾಡ್ತಿದೀವಿ ಎನ್ನುವುದನ್ನ ಅರ್ಥಕೊಂಡು ನಾವು ಯಾರು ಅಂತ ತಿಳ್ಕೊಂಡು ಅದನ್ನ ಮಾಡಿದಾಗ ಅದಕ್ಕೆ ಫಲ ಇದೆ, ಇಲ್ಲೇ ಇದ್ರೆ ಫಲ ಇಲ್ಲ ಅಂತ ಕವಿ ಹೇಳ್ತಾನೆ. ಹುತ್ತ ಬಡಿದರೆ ಹಾವು ಸಾವುದೇ, ವ್ಯರ್ಥವಾ ಸುಪವಾಸ ಮೊದಲಾದುತ್ತಲಿಹ ರೊತಗಳಲ್ಲಿ ದೇಹವ ದಂಡಿಸಲು ಬರಿದೆ. ಮುಕ್ತಿ ದೊರಕುವುದೇ ವಿವೇಕ ವಿರಕ್ತಿ ಶಮೆದಮೆ ಗುರುಪಾದಂಬುಜಗ, ಭಕ್ತಿ ಇಲ್ಲದ ಕಾಮ್ಯ ಕರ್ಮಾಸಕ್ತರಿಗೆಂದ. ಹುತ್ತ ಬಡಿದರೆ ಹಾವು ಸಾವುದೇ. ಹಾವು ಹುತ್ತದ ಒಳಗಿದೆ, ಮೇಲೆ ನಾವು ಬಡಿದ್ರೆ ಒಳಗಿರೋ ಹಾವು ಸಾಯಿಲ್ಲ. ಹಾಗೆ ದೇಹವ ದಂಡನೆಯನ್ನ ಮಾಡಿದ್ರೆ ಒಳಗಿರ್ತಕ್ಕಂಥ ಮನಸ್ಸು ಆಗೋದಿಲ್ಲ. ವ್ಯರ್ಥವಾ ಸುಪವಾಸ ಮೊದಲಾಗುತ್ತಲಿಹ ಋತಗಳಲ್ಲಿ ದೇಹವ ದಂಡಿಸಲು ಬರಿದೆ. ಉಪವಾಸ ಮಾಡಿ ವ್ರತಗಳನ್ನ ಮಾಡ್ತೀನಿ ಅಂತ ಹೇಳಿ ನಾವು ಏನೇ ಕಷ್ಟಪಟ್ಟು ಸುಜ್ಞಾನದಿಂದ ನಾವು ಏನ್ ಮಾಡ್ಬೇಕು, ವಿವೇಕ ವಿರಕ್ತಿ ಶಮೆ ದಮೆ ಗುರುಪಾದಂಬಜಗಳ ಭಕ್ತಿ ಇಲ್ಲದೆ ಕಾಮ್ಯ ಕರ್ಮಾಸಕ್ತರಿಗೆ ನಮಗೇನೋ ಬೇಕು, ನಾವು ಏನನ್ನೋ ಸಂಪಾದನೆ ಮಾಡ್ಬೇಕು ಈ ಜನ್ಮದಲ್ಲಿ ಅಂತ ಹೇಳಿ ನಾವು ವ್ರತಗಳನ್ನ ಮಾಡಿದರೆ ಹುತ್ತದ ಮೇಲೆ ಹಾವನ್ನ ಸಾಯಿಸ್ಬೇಕು ಅಂತ ಬಡಿದ್ರೆ ಹೇಗೆ ಹಾವು ಸಾಯುವುದಿಲ್ಲ, ಹಾಗೆ ಈ ಎಲ್ಲ ವ್ರತಗಳು ಕೂಡ ದೇಹವನ್ನ ದಂಡಿಸುತ್ತೆ ವಿನ ವಿವೇಕವನ್ನ ಕೊಡಲ್ಲ. ಆದ್ರಿಂದ ನಾವು ಮೊದಲು ಆ ವಿಷಯವನ್ನ ಸರಿಯಾಗಿ ತಿಳ್ಕೊಂಡು ಅಭ್ಯಾಸವನ್ನ ಮಾಡಬೇಕು. ಪಶುಗಳಿಗೂ ಮನುಜರಿಗೂ ಭೇದವನು ಸರಬಾರದ ನೇಕಿನನು ಸರಿ, ಕುಸಿಯ ಭೌತಿಕ ದೇಹ ನಿದ್ರಾಹಾರ ಭಯ ಸಂಗ, ವ್ಯಸನ ಮೊದಲಾದವು ಸಮಾನಗಳೆಸೆದು ತೋರ್ಪುವು ನಿತ್ಯದೊಳುತ, ವಿಷಯ ಬುದ್ಧಿಯ ನುಳಿದವನೇ ಪಶುಪತಿಯ ನುಲ್ಮೆಯವ. ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ, ಕೆಲವು 4 ವಿಷಯದಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಆಹಾರ ನಿದ್ರಾ ಭಯ ಮೈಥುನಾಂಚ ಸಾಮಾನ್ಯ ಮೇತತ್ ಪಶು ನರಾಣಾಂ ಅಂತ. ಈ ನರರಿಗೂ ಪಶುಗಳಿಗೂ 4 ವಿಷಯಗಳಲ್ಲಿ ಭೇದ ಇಲ್ಲಂತೆ. ನಿದ್ರಾಹಾರ ಭಯಸಂಗ. ಮನುಷ್ಯರಿಗೂ ಪ್ರಾಣಿಗಳಿಗೂ ಈ 4 ವಿಷಯಗಳಲ್ಲಿ ಭೇದ ಇಲ್ಲ. ಆದರೆ ಆ ಪ್ರಾಣಿಗಳು ಮನುಷ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಶರೀರ ಮಾಧ್ಯಮ ಕುಲು ಧರ್ಮ ಸಾಧನ. ಮನುಷ್ಯ ದೇಹದಿಂದಲೇ ಮುಕ್ತಿಯನ್ನ ಪಡೆಯೋದಿಕ್ಕೆ ಸಾಧ್ಯ. ಮನುಷ್ಯನಿಗೆ ಆ ಒಂದು ಶಕ್ತಿ ಇದೆ. ಅವನು ಯಾರು ಅನ್ನೋ ನಿಜವಾದ ಜ್ಞಾನವನ್ನ ಪಡೆಯೋದಿಕ್ಕೆ ಈ ಜನ್ಮನೇ ನಮಗೆ ಸಾಧ್ಯ ಇರ್ತಕ್ಕಂಥದ್ದು. ಹಾಗಾಗಿ ನಿತ್ಯದೊಳು ವಿಷಯವನ್ನ, ತಾನು ಯಾರು ಅನ್ನೋ ವಿಷಯವನ್ನ, ಈ ಪಂಚೇಂದ್ರಿಯ ಆಕರ್ಷಣೆಯ ಬುದ್ಧಿಯನ್ನ ದೂರ ಮಾಡಿ ಶಾಶ್ವತ ಬ್ರಹ್ಮಜ್ಞಾನವನ್ನ ಒಳಗೊಂಡಾಗ ಅವನು ವೈರಾಗ್ಯ ಮೂರ್ತಿಯಾಗಿ ಶೋಭಿಸ್ತಾನೆ, ಪಶುಪತಿಯೇ ಅವನಾಗ್ಬಿಡ್ತಾನೆ. ಸತ್ಯವಚನವ ನುಡಿಬವರಿಗೆ ಸುವಿರಕ್ತರಿಗೆ ಸುಖ ದುಃಖದಲ್ಲಿ ಸಮಚಿತ್ತರಿಗೆ ಸಕಲರಲ್ಲಿ ಕರುಣಾವೃತ್ತಿಯುಳ್ಳರಿಗೆ ಉತ್ತಮೋತ್ತಮ ಶ್ಲೋಕರಿಗೆ ಸದ್ಗುರು ಭಕ್ತರಿಗೆ ಪರತತ್ವ ಚಿಂತಾಸಕ್ತರಿಗೆ ಬೋಧಿಸುವ ದುಲಿದಿ ಅನುಭವಾಮೃತವ. ಸದಾ ಸತ್ಯವನ್ನೇ ನುಡಿಯುವಂತಹರಿಗೆ, ವೈರಾಗ್ಯಶಾಲಿಗಳಿಗೆ, ದುಃಖದಲ್ಲಿ ಕುಗ್ಗದೆ ಸುಖದಲ್ಲಿ ಹಿಗ್ಗದೆ ಸ್ಥಿರಬುದ್ಧಿಯುಳ್ಳವರಿಗೆ, ಎಲ್ಲರಲ್ಲೂ ಕಾರುಣ್ಯ ಭಾವವನ್ನ ತಳೆಯುವವರಿಗೆ, ಒಳ್ಳೆಯ ಹೆಸರನ್ನು ಪಡೆದವರಿಗೆ, ಸದ್ಗುರುವಿನ ಭಕ್ತರಿಗೆ, ಮೋಕ್ಷದ ಸುಖವನ್ನು ಗಳಿಸಬೇಕೆಂಬ ಚಿಂತೆಯುಳ್ಳವರಿಗೆ ಪ್ರೀತಿಯಿಂದ ಈ ಅನುಭವಾಮೃತವನ್ನ ಉಪದೇಶಿಸಬೇಕು ಅಂತ ಕವಿ ಹೇಳ್ತಾರೆ. ನೀರ ಮೇಲಣಗುಳ್ಳೆ ಲಿಂಗಾಕಾರದಲ್ಲಿ ಹೊಳೆಯುತ್ತಿರಲದನಿ ವಿಚಾರದಿಂ ಬಂದಿಪೆನೆಂಬ ನಂದದಲ್ಲಿ ತೋರು ತಡಗುವ ಮಿಂಚಿನಂತೆ ಶರೀರವ ಧ್ರುವವಿದನೂ ಹಿರಿದೆಂದಾರು ಸಲಹುವರವರೆ ಅರೆ ಮರಳುಗಳು ಕೇಳೆಂದ. ಈ ದೇಹ ಹೇಗಪ್ಪ ಅಂತಂದ್ರೆ ನೀರ ಮೇಲಿನ ಗುಳ್ಳೆ.
ಒಬ್ಬ ವ್ಯಕ್ತಿ ಏನ್ ಮಾಡಿದಂತೆ ನೀರಿನ ಮೇಲಿನ ಗುಳ್ಳೆನ ಹಿಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಅದ್ರ ಮೇಲೆ ಒಂದು ಲೋಹವನ್ನು ಇಟ್ಟಂತೆ. ಅದನ್ನ ಬಂಧಿಸಕ್ ಸಾಧ್ಯ ಇದೆಯಾ? ಇಲ್ಲ. ದಾರಿ ಹೋಗ್ತಾ ಇರುವವನಿಗೆ ರಾತ್ರಿ ಹೊತ್ತು ಮಿಂಚು ಹೇಗೆ ಕಾಣುತ್ತೆ ಹಾಗೆ ಈ ಶರೀರವೂ ಅಷ್ಟೇ ಎಷ್ಟು ಕಾಲ ಇರುತ್ತೆ ಅಂತ ಗೊತ್ತಿಲ್ಲ. ಈ ಕ್ಷಣ ಮಾತ್ರದಲ್ಲಿ ಮರೆಯಾಗ್ತಕ್ಕಂಥ ಈ ಶರೀರವನ್ನ, ಈ ದೇಹವನ್ನ ಮೋಹದಿಂದ ಶ್ರೇಷ್ಠವೆಂದು ಪೋಷಿಸುವ ಜನ ಅರೆಹುಚ್ಚರು ಅಂತ ಕವಿ ಹೇಳ್ತಾನೆ. ಇನ್ನೊಂದು ಪದ್ಯವನ್ನ ಹೇಳಿ ನಾನು ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ಕೊನೆಗೊಂದು ಪದ್ಯ ಇಟ್ಕೊಂಡಿದ್ದೀನಿ, ನೋಡೋಣ. ಅರೆಕೆಗೆಂದೇ ತಂದ ಕುರಿತಾನರಿಯದ ಕಟ ಕೊಲುವರೆಂಬುದ ಹಿರಿದು ಹಸಿವಿಗೆ ತಳಿರು ಮೆಲುವುದು ತೋರಣಕ್ಕೆ ತಂದ ನರ ಕುರಿಗಳದರಂತೆ ತಮಗಹ ಮರಣವನು ತಾವರಿಯದಿ ಸಂಸರಣ ದುಃಖದಿ ಮಗ್ನರಾಗಿಯೇ ಮೃತ್ಯುವ ಶರಹರು. ಕುರಿಯನ್ನ ಹರಕೆ ಮಾಡಿಕೊಂಡು ಯಾವುದೋ ಒಂದು ಕಾರಣಕ್ಕೆ ಅದನ್ನು ಬಲಿ ಕೊಡ್ತೀವಿ ಅಂತ ಹೇಳಿ ತಂದಾಗ ಆ ಕುರಿ ಗೊತ್ತಿಲ್ಲ ತಾನು ಬಲಿಯಾಗ್ತೀನಿ ಇನ್ನು ಕೆಲವೇ ನಿಮಿಷದಲ್ಲೇ ತನ್ನ ಪ್ರಾಣ ಹೋಗತ್ತೆ ಅಂತ ಗೊತ್ತಿಲ್ಲ. ಅದು ಹಸಿರಿನಲ್ಲಿ ಹಸಿ ಕಾಣ್ತಾಗಿರ್ತಕ್ಕಂಥ ತೋರಣಕ್ಕೆ ಬಾಯನ್ನು ಹಾಕತ್ತಂತೆ. ಯಾಕೆ ಅಂತಂದ್ರೆ ಅದಕ್ಕೆ ಪ್ರಾಣ ಹೋಗತ್ತೆ ಅನ್ನೋದೇ ಗೊತ್ತಿಲ್ಲ ವಿಚಾರ. ಹಾಗೆ ನರಕುರಿಗಳದರಂತೆ ತಮಗಹ ಮರಣವನ್ನು ತಾವರಿಯದಿ ಸಂಸರಣ ದುಃಖದಿ ಮಗ್ನರಾಗಿಯೇ, ಸಂಸಾರ ದುಃಖದಲ್ಲಿ ಮಗ್ನರಾಗಿ ಮೃತ್ಯುವಶರ. ಅವ್ರೇನ್ ಬದುಕಿರ್ತಾರ ಇಲ್ಲಿ, ಅವರು ಕೂಡ ಕಾಲ ತನ್ನನ್ನ ಬಂಧಿಸತ್ತೆ, ಅದ ತಗೊಂಡು ಹೋಗತ್ತೆ. ದೇಹವೇ ದೇವಾಲಯೋದಿಟ ದೇಹಿ ಎನಿಸುವ ಜೀವದೇವನು ಮೋಹವೇ ನಿರ್ಮಾಲ್ಯವಂತದ ನೀತಿಗಳಿನ ಗಳರ ತುಳಿದು ಊಹಿಸಲು ಬಾರದ ಸ್ವಯಂ ಪ್ರಭೆ ಸೋಹವೆಂಬುದೇ ಪೂಜೆ ತನುವಿನಗಾಹಿನಾಹಾರಗಳೇ ಉಪಚಾರ ಕೇಳಿಂದ. ಈ ದೇಹವೇ ಒಂದು ದೇವಸ್ಥಾನ, ಜೀವನೇ ಅಲ್ಲಿ ವಾಸ ಮಾಡತಕ್ಕ ದೇವರು. ಮೋಹವೆಂಬುದೇ ನಿರ್ಮಾಲ್ಯ, ಅಂತಹ ಅಜ್ಞಾನವೆಂಬ ನಿರ್ಮಾಲ್ಯವನ್ನು ದೂರ ಮಾಡಿ ಉಳಿದ ಅಚಿಂತ್ಯವಾದ ಮತ್ತು ಸ್ವಯಂ ಪ್ರಕಾಶವಾದ ಸೋಹಂ ಅವನೇ ನಾನು ಎಂಬ ಧ್ಯಾನವೇ ಪೂಜೆ. ಕೇವಲ ಶರೀರ ಧಾರಣೆಗಾಗಿ ಉಣ್ಣುವ ಆಹಾರಾದಿಗಳೇ ಉಪಚಾರಗಳು ಅಂತ ಹೇಳಿ ಮಹಾಲಿಂಗರಂಗರ ಈ ಅನುಭವಾಮೃತದಲ್ಲಿ 802 ಪದ್ಯಗಳಿವೆ. ಓದ್ತಾ ಹೋದಾಗೆ ಯಾವುದನ್ನು ಹೇಳ್ಬೋದು, ಯಾವುದನ್ನು ಬಿಡಬೇಕು ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿವೆ. ಅಪ್ಪನ ಚರಿತ್ರೆ ಓದಿದಾಗ ಏನು ಅನುಭವಕ್ಕೆ ಬರುತ್ತೆ, ಅದೇ ಅನುಭವ ಈ ಮಹಾಲಿಂಗರಂಗರ ಕಾವ್ಯವನ್ನು ಓದ್ದಾಗ ಬರುತ್ತೆ. ಹಾಗಾಗಿ ಈ ಮಹಾಲಿಂಗರ ಕಾವ್ಯ ಓದ್ಬೇಕಾದ್ರೆ ಅಪ್ಪನ ಚರಿತ್ರೆಯನ್ನು ಮಧ್ಯ ನಾನು ಓದ್ತಾ ಇದ್ದೆ. ಯಾಕೆಂತಂದ್ರೆ ಅದೇ ನೆನಪಾಗ್ತಿತ್ತು. ಅಪ್ಪನ ಚರಿತ್ರೆಯಲ್ಲಿ ಈ ಎಲ್ಲ ವೇದಾಂತಗಳನ್ನು ಕೂಡ, ತತ್ವದರ್ಶನದ ಎಲ್ಲ ವಿಚಾರಗಳನ್ನು ಕೂಡ ಅಮೂಲಾಗ್ರವಾಗಿ ಅಪ್ಪನ ಚರಿತ್ರೆಯಲ್ಲಿ ಬಳಬಿಟ್ಟಿದ್ದಾರೆ. ಅದು ಒಂದು ಅನುಭವ ಅಮೃತವೇ. ಹಾಗಾಗಿ ಇವತ್ತಿನ ದಿವಸ ಅವಕಾಶ ಕೊಟ್ಟಂತಹ ಈ ಶಂಕರಲಿಂಗ ಸತ್ಸಂಗದ ಎಲ್ಲರಿಗೂ ಕೂಡ, ಕೇಳಿದ್ರು ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್, ತುಂಬ ಚೆನ್ನಾಗಿತ್ತು. ವಾಚನ ವ್ಯಾಖ್ಯಾನವನ್ನು ಬಹಳ ಸಮಾಧಾನವಾಗಿ ಹೇಳಿದ್ರಿ, ತುಂಬ ಚೆನ್ನಾಗಿತ್ತು. ಗುರುಕಥಾಮೃತವನ್ನು ಕೇಳಿದಷ್ಟೇ ಅನುಭವನೂ ಆಯಿತು. ಆ ಅನುಭವಾಮೃತದ ಪದ್ಯಗಳನ್ನೆಲ್ಲ ಕೇಳಿ ಧನ್ಯವಾದಗಳು ಸರ್ ತಮಗೆ. ಯಾರು ಹೇಳಕ್ಕೆ ಏನಾದ್ರು ಇಷ್ಟಪಡ್ತೀರಾ? ವಿದ್ಯಾಕೃಷ್ಣ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ. ನಮಸ್ಕಾರ, ನಾನು ಕೃಷ್ಣ. ಇಬ್ರು ಒಟ್ಟಿಗೆನೆ ಕೇಳ್ತಿದ್ವಿ, ವಿದ್ಯಾ ನಾನು. ಅದ್ಭುತವಾಗಿತ್ತು. ಗೋಪಿ ಅವರು ಎಷ್ಟು ಜನ ನಡೆಸ್ತಾರೆ ಅನ್ನೋದ್ರಲ್ಲಿ ಏನು ಆಶ್ಚರ್ಯವೇ ಇಲ್ಲ. ಯಾಕಂದ್ರೆ ಹಿಂದಿನ ಸತ್ಸಂಗದಲ್ಲಿ ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳಿರೋದೆಲ್ಲ ತುಂಬಾ ಕೇಳಿದ್ವಿ. ಮತ್ತೆ ಇವರು ಹಂಸರ ಬಗ್ಗೆ ಹೇಳಿದ್ದೆಲ್ಲ ಕೇಳಿದೀವಿ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇವತ್ತಿನ ವಾಚನ ವ್ಯಾಖ್ಯಾನ ಅಂತೂ ಅದ್ಭುತವಾಗಿತ್ತು. ಒಳ್ಳೆ ದಿವ್ಯ ಸ್ತೋತ್ರ ಹರಿತಾ ಇರೋ ತರ ಇತ್ತು. ಅನುಭವಾಮೃತದ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಅನುಭವಾಮೃತ ಸುಧಾರಸ ಅಂತ ಬರ್ತಾರೆ. ಅನುಭವಾಮೃತವನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಅದಕ್ಕೆ ಈ ಡಿಕಾಕ್ಷನ್ಗೆ ಹಾಲು ಬೆರೆಸ್ಕೊಂಡಂಗೆ ಒಂಚೂರು ಬೇಕು. ಅದನ್ನ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅರಸಿ ಅವರು. ಅದ್ಭುತವಾಗಿದೆ ಆ ಗ್ರಂಥ. ಹಾಗೇನೆ ಹುಬ್ಬಳ್ಳಿಯ ಶಂಕರಾನಂದರು ಅನುಭವಾಮೃತ ಕುರಿತು ಒಂದು ಉಪನ್ಯಾಸ ಮಾಡಿದ್ದಾರೆ. ಅದು ಮೈಸೂರಿನಲ್ಲಿ ಮಾಡಿದ್ದು, 6-7 ದಿನ ನಡೆಸಿದ್ರು ಏನೋ. ಅದು ಅದ್ಭುತವಾಗಿದೆ. ಹಿಂದೆ ಸತ್ಸಂಗದಲ್ಲಿ ಸರಣಿ ತರ ಅದನ್ನ ನಾವು ಪ್ರಸಾರ ಮಾಡಿದ್ವಿ.
ಆಡಿಯೋ ಎಲ್ಲ ಇದೆ ನನ್ನ ಹತ್ರ. ಅದನ್ನ ನಾನು ಈ ಶಂಕರಲಿಂಗ ಸತ್ಸಂಗ ಆರ್ಗನೈಸರ್ಗೆ ಒಪ್ಪಿಸ್ತೀನಿ. ಅದನ್ನು ಲೋಡ್ ಮಾಡಬಹುದು, ಅದನ್ನ ವಿರಾಮದಲ್ಲಿ ಎಲ್ಲರೂ ಕೇಳಬಹುದು ಅಂತ. ಇವತ್ತಿನ ಕಾರ್ಯಕ್ರಮ ಮಾಡಿಸ್ಕೊಟ್ಟಂತಹ ಗೋಪಿ ಅವರಿಗೆ ಅನಂತ ಅನಂತ ವಂದನೆಗಳು. ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಅವ್ರು ಹೇಳಿದಾಗೆ ಕಥಾಮೃತ ಮತ್ತೆ 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 ಮೆಲ್ಕು ಹಾಕೋ ತರ ಆಗ್ತಿತ್ತದು, ಅಷ್ಟು ಚೆನ್ನಾಗಿತ್ತು. ನಮಸ್ಕಾರ. ಧನ್ಯವಾದಗಳು ಕೃಷ್ಣ. ರಾಮರಾವ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ. ನಾನ್ ಹೇಳ್ತಿದ್ದೀನಿ. ಹಾ ಹೇಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅನುಭವಾಮೃತವನ್ನ ನಾವು ಕೇಳಿದ್ವಿ. ಅನುಭವಾಮೃತ ಬಹಳ ಒಂದು ದೊಡ್ಡ ಗ್ರಂಥ, ಮತ್ತೆ ಪೂಜನೀಯವಾದ ಗ್ರಂಥ ಅಂತ ಹೇಳ್ಬೋದು. ಇದರಲ್ಲಿ ಶಾಂಕರ ತತ್ವವಿದೆ, ಆಮೇಲೆ ಉಪನಿಷತ್ತಿನ ಒಂದು ಬೋಧನೆಗಳು, ವಾಕ್ಯಗಳು ಕೂಡ ಬರುತ್ತೆ. ಅದು ಕೂಡ ಬಹಳ ಮುಖ್ಯವಾದದ್ದು. ಕನ್ನಡದ ಕವಿ, ಇಷ್ಟ್ರ ಮೇಲೆ ಮಹಾಲಿಂಗರಂಗರು ಕನ್ನಡದ ಕವಿ. ಕನ್ನಡದಲ್ಲಿ ಬಹಳ ಉತ್ತಮವಾಗಿ ಅವರು ಒಂದು ರಚನೆಯನ್ನ ಮಾಡಿದ್ದಾರೆ. ಮಹಾಲಿಂಗರಂಗರ ಒಂದು ದಾವಣಗೆರೆಯಲ್ಲಿ ಅವರ ಸಮಾಧಿ ಇದೆ ಅಂತ ಹೇಳ್ತಾರೆ. ಅದು ವಾದ ವಿವಾದಗಳು ಅದ್ರ ಬಗ್ಗೆ ಇದೆ. ಮತ್ತೆ ಈ ಮಹಾಲಿಂಗರಂಗರ ಅವರ ಒಂದು ಒಂದು ಚರಿತ್ರೆಯನ್ನ ಹೇಗೆ ಹೊರಗಡೆ ತಂದ್ರು ಅಂತ ಸ್ವಲ್ಪ ಎರಡು ಮಾತುಗಳಲ್ಲಿ ಹೇಳ್ಬಿಡ್ತೀನಿ. ಅಲ್ಲಿ ದಾವಣಗೆರೆಯಲ್ಲಿ ಬ್ರಹ್ಮಪ್ಪ ತವನಪ್ಪ ಅಂತ BT ಆಯಿಲ್ ಮಿಲ್ಲು ಅದೆಲ್ಲ ಕೇಳ್ತಾರಲ್ಲ, ಅವರು ಇದನ್ನ ಈ ಒಂದು ಆಧ್ಯಾತ್ಮಿಗಳು, ದಾನಿಗಳು, ಶ್ರೀಮಂತರವರು, ಅವರು ಈ ಒಂದು ಪ್ರಿಂಟಿಂಗಿಗೆ ಬಹಳ ಕಷ್ಟಪಟ್ಟು ಅವರನ್ನು ದಾನ ಮಾಡಿದ್ರು. ಇದರಲ್ಲಿ ಶಂಕರಯ್ಯನವರು, ಶಂಕರಯ್ಯನವರು ಬಹಳ ಪಾತ್ರ ಇದೆ ಇವ್ರದ್ದು ಮಹಾಲಿಂಗರಂಗರ ಒಂದು ಅನುಭವಾಮೃತದಲ್ಲಿ. ಆಲ್ಮೋಸ್ಟ್ ಒಂದು ಅರ್ಧಕ್ಕಿನ್ನ ಜಾಸ್ತಿ ಶಂಕರಣ್ಣ ಅವರೇ ಅರ್ಥ ಬರ್ದಿರೋದು. ಇದು ಯಾಕೆ ಗೊತ್ತು ಅಂತಂದ್ರೆ, ನಮ್ಮನೆಯವರು ಶಂಕರಣ್ಣ ಅವ್ರಿಗೆ ತುಂಬಾ ನಿಕಟವರ್ತಿಗಳು, ಯಾವಾಗ್ಲೂ ಅವ್ರ ಜೊತೆಲೆ ಇರ್ತಾ ಇದ್ರು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಅವ್ರಿಗೆ ಬರೆದು ಟೈಪಿಗೆ ಕೊಡೋಣ ಬಾ ಅಂತ ನಮ್ಮನ್ನೇ ಕರ್ಕೊಂಡು ಹೋಗ್ತಾ ಇದ್ರಂತೆ. ಇನ್ನೊಂದೇನು ಅಂದ್ರೆ, ಶಂಕರಣ್ಣ ಅವ್ರಿಗೆ ತಮ್ಮ ಹೆಸರು ಎಲ್ಲೂ ಬರಬಾರ್ದು, ಒಂದು ಕ್ಷಣವೂ ಅವ್ರಿಗೆ ಹೆಸರು ಬರಬಾರ್ದು. ಆದ್ರಿಂದ ಅವರು ಎಲ್ಲವನ್ನು ತಮ್ಮನ ಒಂದು ಇದರಲ್ಲಿ ಕೊಟ್ಟು ಆರಾಸೆ ಅವರ ಬರೆದಿದ್ದು ಅಂತ, ಆರಾಸೆ ಅವರು ಬರೆದಿದ್ದು ಅಂತ ಹೇಳಿ ಅದನ್ನ ಪ್ರಿಂಟ್ ಆಯ್ತು. ನಮ್ಗೆಲ್ಲರಿಗೂ ಅದರಿಂದ ಅನುಕೂಲ ಆಯ್ತು. ಇನ್ನೊಂದೇನು ಅಂದ್ರೆ, ಅಪ್ಪ ಅವರು ಯಾಕೆ ಇದನ್ನ ಇಷ್ಟಪಡ್ತಾ ಇದ್ರು? ತತ್ವ ವಿಚಾರ. ಇಲ್ಲಿ ತತ್ವಮಸಿ ತತ್ವಮಸಿ 3 ಭಾಗವನ್ನು ಮಾಡಿದ್ದಾರೆ ಮಹಾಲಿಂಗರಂಗರು. ತತ್ ಪದ, ತ್ವಂ ಪದ, ಅಸಿ ಪದ ಅಂತ. ಅದು 3 ಭಾಗವನ್ನು ಮಾಡಿ ಅದರ ವಿವರಣೆಯನ್ನ ಕೊಟ್ಟಿದ್ದಾರೆ. ಅಪ್ಪ ಅವರು ಇದನ್ನ ಬಹಳ ಇಷ್ಟಪಡ್ತಿದ್ರು. ಅಪ್ಪನೇ ಪರಬ್ರಹ್ಮ ಆದಾಗ್ಲೂ ಕೂಡನು ಅದನ್ನ ಮತ್ತೆ ಮತ್ತೆ ಓದಿಸಿ, ಅದನ್ನ ಕೇಳಿ, ಅದರ ವ್ಯಾಖ್ಯಾನವನ್ನು ಬಂದವರಿಗೆ ಮಾಡಿ ಆನಂದವನ್ನ ಪಡ್ತಾ ಇದ್ರು ಅಪ್ಪ ಅವರು. ಆಮೇಲೆ ಕುಮಾರವ್ಯಾಸ ಭಾರತ, ಅದು ಅಪ್ಪ ಅವ್ರಿಗೆ ಇಷ್ಟ. ಯಾಕೆ? ಯೋಗೀಶ್ವರರ ತತ್ವ ವಿಚಾರ, ತತ್ವ ಎಲ್ಲಿದೆ ಅಲ್ಲಿ ಅಪ್ಪ ಅವ್ರದ್ದು ಇಷ್ಟ. ನಿಜಗುಣ ಶಿವಯೋಗಿಗಳು ಇದೆಲ್ಲ ಅವರು ತತ್ವ ಇದ್ದಿದ್ರಿಂದ ಅಪ್ಪ ಅವರು ತುಂಬಾ ಇಷ್ಟಪಡ್ತಿದ್ರು. ಇವತ್ತು ಗೋಪಾಲ್ ಕೃಷ್ಣ ಅವರು ಅಧಿಕಾರ ಸಂಪದವನ್ನ ಬಹಳ ಸರಳವಾಗಿ ಚೆನ್ನಾಗಿ ಅರ್ಥ ವಿವರಣೆಯನ್ನ ಮಾಡಿದ್ದಾರೆ. ಬಹಳ ಧನ್ಯವಾದಗಳು ಗೋಪಾಲ್ ಕೃಷ್ಣ ಅವ್ರಿಗೆ. ಮತ್ತು ಅವರ ಮನೆಯವರು ವಿದ್ಯಾ ಮತ್ತು ಲಕ್ಷ್ಮಿ ಬಹಳ ಚೆನ್ನಾಗಿ ಬ್ರಹ್ಮಚೈತನ್ಯರ ಒಂದು ಹಾಡನ್ನ ಸುಂದರವಾಗಿ ಹಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳು ಅಂತ ಹೇಳ್ತಾ ಜಯಶಂಕರ್. ನಿಮ್ಮಿಂದ ಕೆಲವು ವಿಚಾರ ತಿಳ್ಕೊಂಡಾಗಾಯ್ತು. ಇನ್ನು ಈ ಅನುಭವ ಅಮೃತದ ಇನ್ನು ಕೆಲವು ವಿಚಾರ ಶಂಕರಯ್ಯನವ್ರ ಹತ್ರ ಇದ್ದಿದ್ದು ಅದೆಲ್ಲ ಖುಷಿ ಆಯ್ತು. ಕೆಲವು ವಿಚಾರಗಳನ್ನ ತಿಳಿಸ್ಕೊಡಿದ್ದು ತುಂಬಾ, ನನಗೂ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಅದ್ರ ಬಗ್ಗೆ. ನನಗೆ ಹೊಸಕೆರೆ ಚಿದಂಬರಯ್ಯನವ್ರ ಬುಕ್ ಸಿಕ್ಕಿತ್ತು, ಹಾಗಾಗಿ ಹೇಳ್ಬೇಕು ಅಂತ ಅನಿಸ್ತು, ಹಾಗಾಗಿ ಹೇಳ್ದೆ ಅಷ್ಟೇ. ನಾನು ಇನ್ನು ಮತ್ತೆ ಅದ್ರ ಬಗ್ಗೆ ಇನ್ನು ಹೆಚ್ಚು ಅಧ್ಯಯನ ಮಾಡ್ಬೇಕು. ಇನ್ನು ಏನು ಅಧ್ಯಯನ ಮಾಡಿಲ್ಲ ನಾನು. ಆದ್ರೆ ನಿಮ್ಮಂತವ್ರಿಂದ ತಿಳ್ಕೊಂಡ್ರೆ ಇನ್ನು ಚೆನ್ನಾಗಿ ಜಾಸ್ತಿ ತಿಳ್ಕೊಬಹುದು ಅಂತ ಅನ್ಸುತ್ತೆ ನನಗೆ. ಏನಿಲ್ಲ, ಗೊತ್ತಿರೋ ವಿಷಯ ಅಷ್ಟೇ. ಧನ್ಯವಾದ ನಿಮಗೆ. ಅದಕ್ಕೆ ಇಲ್ಲಿ ಅನಿಸಿಕೆ ಅಂದ್ರೆ ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನು ಸಹ ವ್ಯಕ್ತಪಡಿಸಬಹುದು.
ನಿಜ, ನಿರ್ಮಲಾ ಅವರು ತುಂಬ ಚೆನ್ನಾಗಿ ಹೇಳಿದರು. ನಮಗೂ ಕೆಲವು ಗೊತ್ತಿರಲಿಲ್ಲ. ಆರ್ ಆರ್ ಶಂಕರಯ್ಯ ಅವ್ರನ್ನ ಹೆಸರು ಕೇಳಿದ್ವಿ, ಈ ವಿಚಾರವಾಗಿ ಅವರು ತಮ್ಮ ಅರ್ಥನೂ ಸಹ ಬರೆದಿದ್ದಾರೆ ಅಂತ ಗೊತ್ತಿರಲಿಲ್ಲ. ನೆನಪು ಮಾಡಿಕೊಟ್ಟಿದ್ದು ತುಂಬ ಸಂತಸದ ವಿಚಾರ. ಧನ್ಯವಾದಗಳು. ಮತ್ತಾರು ಮಾತಾಡ್ತೀರಾ? ರಾಮ್ ರಾವ್. ಕೃಷ್ಣ ಅವರೇ ನಮಸ್ಕಾರ. ಬಹಳ ಕಷ್ಟವಾದ ಒಂದು ಗ್ರಂಥ, ನಮ್ಮ ಆಧ್ಯಾತ್ಮ ಗ್ರಂಥ. ಈ ಗ್ರಂಥ ಕನ್ನಡದ ಬಂದ ಮೇಲೆ ಆಮೇಲೆ ಸಂಸ್ಕೃತಕ್ಕೆ ಇದು ಭಾಷಾಂತರ ಆಯ್ತು. ಅದರಿಂದ ಬಹಳ ವಿಶೇಷವಾದ ಗ್ರಂಥ. ಇದನ್ನ ಅಪ್ಪ ಅವರು ಬಹಳ ಇಷ್ಟಪಡ್ತಾ ಇದ್ರು. ತತ್ಪದ, ತ್ವಂಪದ, ಅಸಿಪದ ಅಂತ ತತ್ವಮಸಿಯನ್ನ ಬಿಡಿಸಿದರೆ ತತ್ ತ್ವಂ ಅಸಿ, ಅದು ನೀನು ಆಗಿದ್ದೀಯೇ ಅಂತ. ನಾನು ಯಾರು ಎಂಬ ವಿಚಾರ ಇದೆ, ತತ್ವ ವಿಚಾರ. ಅದನ್ನ ಈ ಅನುಭವ ಅಂಬಟದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಅಪ್ಪ ಅವ್ರಿಗೆ ಈ ತತ್ವ ವಿಚಾರ ಬಹಳ ಇಷ್ಟ. ಆದ್ರಿಂದ ನಾನು ಯಾರು, ಅದನ್ನ ಈ ಅನುಭವ ಅಂಬಟದಲ್ಲಿ ಬಹಳಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಇದೇ ನೀನು, ನಾನು ಎಂಬ ವಸ್ತು ಯಾವುದಪ್ಪ ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳಿದೆ. ಈ ಒಂದು ಪುಸ್ತಕ ಮೊದಲು ಇತ್ತು, ಆಮೇಲೆ ಬಹಳಷ್ಟು ಸಿಗದಂಗಾಯ್ತು. ಅವಾಗ ನಮ್ಮ ಕಾರಾಸೆ ಅವರು ಪ್ರಯತ್ನ ಪಟ್ಟು ಈ ಪುಸ್ತಕವನ್ನ ಹೊರಗೆ ತಗೊಂಬಂದ್ರು. ಆ ಪುಸ್ತಕ ಹೊರಬರೋ ಸಂದರ್ಭದಲ್ಲಿ ನಾನು ದಾವಣಗೆರೆಗಿದ್ದೆ. ಶಂಕರಯ್ಯನವ್ರಿಗೂ ನನಗೂ ಬಹಳ ಹತ್ರ, ಯಾಕೆಂದ್ರೆ ನಾವು ಒಂದೇ ಸ್ಕೂಲ್ ಆಗಿದ್ದರು. ಹಾಗಲೆಲ್ಲ ಅವರು ನಮ್ಮ ಸೆಕ್ರೆಟರಿಗಳು ಆಗಿದ್ರು. ಅವರ ಕೈ ಕೆಳಗಿದ್ದೆ. ಆವಾಗ ಆಗಾಗ್ಗೆ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಬಹಳ ವಿಶ್ವಾಸ ನನ್ ಮೇಲೆ. ಹಂಗಾಗಿ ಒಂದ್ಸರಿ ಹೋದಾಗ ಬಾರ ರಾಮು, ಈ ಒಂದು ಟೈಪಿಗೆ ಕೊಟ್ಟು ಬರೋಣ ಬಾರೋ ಅಂತ. ಹಂಗಾಗಿ ನನಗೆ ಅವಷ್ಟು ಹಾಳುಗಳನ್ನೆಲ್ಲ ನನ್ನ ಕೈಯಾಗ ಕೊಟ್ರು. ಅವಾಗ ನಾನು ಸುಮ್ಗಿರ್ಲಾರ್ದ್ರೆ ಆ ಹಾಳುಗಳು ಏನಿದ್ರೆ ಅದು ಅನುಭವ ಅಂಬರ್ತ ಅಂತ ಚೆನ್ನಾಗೇ ಗೊತ್ತಾಯ್ತು. ಇದೇನ್ ಚಕ್ರಣ, ಆರಾಸೆ ಅವರು ಪುಸ್ತಕ ಬರಿತಾ ಇದ್ರೆ ನೀವೇನ್ ಬರೀತೀರಿ, ನೀವು ಒಂದ್ ಪುಸ್ತಕ ಬರೀತೀರ ಅಂತ ಕೇಳಿದೆ. ಇಲ್ಲಪ್ಪ, ಅವನಿಗೆ ಕೊಡ್ತೀನಿ ಅಂತ. ಮತ್ತೆ ಹೆಸರು ಆರಾಸೆ ಅಂತ ಬರುತ್ತೆ ಪುಸ್ತಕದ ಮೇಲೆ, ನಿಮ್ಮ ಹೆಸರು ಬರಲ್ವಲ್ಲ. ನನಗೆ ಹೆಸರು ಬೇಡ ಕಣ, ನಾನು ಹೆಸರು ಅಲ್ಲ, ಅವನ ಹೆಸರು ಹಾಕೊಂಡು ಅಂತ ಹೇಳಿ ಅಂದ್ರು. ಆದ್ರೆ ಬಹಳಷ್ಟು ಶಂಕರಯ್ಯನವ್ರು ಬರೆದಿರೋದೇ ಅವರು ಅರ್ಥಗಳು. ಆರಾಸೆ ಅವರು ಸಹ ಬರೆದು ಅದನ್ನ ಪುಸ್ತಕ ಹೊರ ತಗೊಂಬಂದ್ರು. ಹಂಗಾಗಿ ಶಂಕರಯ್ಯನವರ ಹೆಸರು ಎಲ್ಲೂ ಬರಬಾರ್ದು ಅಂತ ಅವರು ಪ್ರಯತ್ನ ಪಡ್ತರು. ಹೆಸರು ಬೇಡ ಅಂತ ಆಗಲೇ ಹೇಳ್ತಿದ್ರು. ಅವರು ಲಕ್ಷ್ಮಿ ಕ್ರೆಡಿಟ್ ಕೋಆಪರೇಟ್ ಸೊಸೈಟಿ ಮಾಡಿದ್ರು, ಸ್ಕೂಲ್ ಮಾಡಿದ್ರು, ಎಲ್ಲೂ ಹೆಸರು ಬರದಂಗ್ ನೋಡ್ಕೊತಾ ಇದ್ರು. ಇದೊಂದು ವಿಚಾರ ಅಲ್ಲೇ ಹತ್ರದಲ್ಲೇ ಇದ್ನಲ್ಲ, ಅದಕ್ಕೆ ಇದನ್ನ ಹೇಳಿದೆ. ಧನ್ಯವಾದಗಳು ರಾಮರಾವ್ ಅವ್ರಿಗೆ. ತುಂಬ ಚೆನ್ನಾಗಿ ಹೇಳಿದರು ಶಂಕರಯ್ಯನವ್ರ ಬಗ್ಗೆ. ಆಮೇಲೆ ನಂದೊಂದು ಪ್ರಶ್ನೆ, ಈ ಪುಸ್ತಕವನ್ನು ನಾವು ಓದಬೇಕು ಅಂದರೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೋದಾ? ಹೊರಗಡೆ ಪಬ್ಲಿಷ್ ಆಗಿದೋ ಹೇಗೆ? ಸಿಗುತ್ತಮ್ಮ ಪುಸ್ತಕನ ಹೌದಾ? ಹಾಂ. ಓಕೆಪ್ಪ, ಧನ್ಯವಾದಗಳು. ಮತ್ತೆ ಯಾರು ಮಾತಾಡ್ತೀರಾ? ಮುಗಿಸೋಣ ಇವತ್ತಿನ ಕಾರ್ಯಕ್ರಮನ. ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತೀರಾ? ಇಲ್ಲ ಅಂತ ಕಾಣುತ್ತೆ. ಓಕೆ. ಬಹಳ ಚೆನ್ನಾಗಿತ್ತು. ಆ 802 ಪದ್ಯಗಳನ್ನು ಸಹ ಕೇಳೋಣ ಅನ್ನೋಷ್ಟು ಅಭಿಲಾಷೆ ಆಗ್ತಾ ಇದೆ. ಬಹಳ ಸುಂದರವಾಗಿ ವಾಚನ ವ್ಯಾಖ್ಯಾನ ಮಾಡಿದ್ದಾರೆ ಗೋಪಾಲಕೃಷ್ಣ ಜೋಯಿಸ್ ಅವರು. ಮತ್ತೆ ಒಂದ್ಸರಿ ಬಂದು ಮುಂದಿನ ಪದ್ಯಗಳನ್ನು ಸಹ ನಮ್ಮ ಸತ್ಸಂಗದಲ್ಲಿ ಪ್ರಸ್ತುತಪಡಿಸಲಿ ಅಂತ ಕೇಳ್ಕೊತೀನಿ ಅವ್ರನ್ನ. ಒಂದೊಂದು ಪದ್ಯಗಳಲ್ಲೂ ಸಹ ನೋಡಿ ಎಷ್ಟು ಅರ್ಥಗಳಿದೆ, ತತ್ವ ಬಗ್ಗೆ ಎಷ್ಟೊಂದು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅವನ್ನೆಲ್ಲ ಸಹ ಒಬ್ಬ ಆಧ್ಯಾತ್ಮಿಕವಾಗಿ ಮಾರ್ಗದಲ್ಲಿ ನಡಿಬೇಕು ಅಂದರೆ ಇವೆಲ್ಲ ಬೇಕಾಗುತ್ತೆ. ಒಬ್ಬ ಭೂಮಿ ಹೆಂಗೆ ಫಲವತ್ತಾಗಿ ಇರಬೇಕಾದ್ರೆ ಒಂದು ಬೀಜನ ಬಿತ್ತುತ್ತೀವೋ, ಈ ಒಂದು ಬೀಜವನ್ನು ಬಿತ್ತುತ್ತಾ ಹೋದಂಗೆ ನಾವು ಒಂದು ಪರಿಪೂರ್ಣತೆ ಪಡಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಪದ್ಯನೂ ಸಹ ನಾವು ಮನನ ಮಾಡ್ಕೋಬೇಕಾಗುತ್ತೆ. ಶ್ರವಣ ಮಾಡಬೇಕು ಮೊದಲು, ಆಮೇಲೆ ಮನನ. ಹಾಗಾಗಿ ಪ್ರತಿಯೊಂದು ಪದ್ಯಗಳನ್ನು ಸಹ ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಶ್ರೀಯುತ ಗೋಪಾಲಕೃಷ್ಣ ಜೋಯಿಸ್ ಅವರಿಗೆ ಶಂಕರಲಿಂಗ ಸತ್ಸಂಗ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಒಂದು ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಸತ್ಸಂಗವನ್ನು ಮುಗಿಸೋಣ. ಓಂ
सहनाववतु सहनं भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः। नमस्कार।